ದೇವರ ವಾಕ್ಯವು ದೇವರ ವಾಕ್ಯದಲ್ಲಿ ನಿತ್ಯ ಜೀವ ಇದೆ. ದೇವರ ವಾಕ್ಯ ನಮ್ಮನ್ನ ನಿತ್ಯತ್ವಕ್ಕೆ ನಡೆಸುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ಬೈಬಲ್ ಇದ್ದವರು ರೋಮ 12:12 ಓದ್ರೆ ಯಾರಾದ್ರೂ ಬೇಗ. ಕ್ರೈಸ್ತವರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಇಲ್ಲಿ ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ಕ್ರೈಸ್ತವರು ನಿರೀಕ್ಷಿಸುವ, ಎಲ್ಲರೂ ನಾನು ಹೇಳಿದಂಗೆ ಹೇಳ್ರಿ, ಕ್ರೈಸ್ತವರು ಎಲ್ಲರೂ ಹಿಂದರು ಹೇಳ್ರಿ, ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ, ಇಲ್ಲ ಸಂತೋಷ ಇಲ್ಲ ಆನಂದವಾಗಿರ್ರಿ, ಉಪದ್ರವದಲ್ಲಿ ಕಷ್ಟದಲ್ಲಿ ಶ್ರಮೆಗಳು ಬಂದಾಗ ತಾಳ್ಮೆ ಉಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ವಾಕ್ಯವನ್ನ ಚೆನ್ನಾಗಿ ಕೇಳಿಸ್ಕೊಡ್ರಿ, ಬೇಗ ಮುಗಿಸ್ತೇನೆ. ಕ್ರೈಸ್ತವರು ಅನ್ನುವಂಥದ್ದು ನೋಡುವಾಗ ಈ ಕ್ರೈಸ್ತವರು ಅಂತೇಳಿ ಹೆಸರಿಟ್ಟವ್ರು ಯಾರು ಅಂತೇಳಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಕ್ರೈಸ್ತವನಂತೆ ಹೆಸರಿಡಲಿಲ್ಲ. ಯೇಸು ಕ್ರಿಸ್ತನು ಕ್ರೈಸ್ತವರು ಅಂತೇಳಿ ನಮಗೆ ಹೆಸರಿಡಲಿಲ್ಲ. ಇಲ್ಲ, ನಾವು ನಮಗೆ ಕ್ರೈಸ್ತವರು ಎಂಬುದಾಗಿ ನಮ್ಮನ್ನು ನಾವು ಕರ್ಕೊಳ್ಳಿಲ್ಲ. ಕ್ರೈಸ್ತವರು ಅಂತ ಹೇಳಿದ್ದು, ನಮ್ಮನ್ನ ಕ್ರೈಸ್ತವರು ಅಂತೇಳಿ ಕರೆದಿದ್ದು ಕೇವಲ ಅನ್ಯ ಜನರು. ಹಲ್ಲೆಲೂಯಾ. ನಾವು ಬೈಬಲ್ ನೋಡ್ಬೇಕಾದ್ರೆ ಅಪೊಸ್ತಲ ಕಾರ್ಯಗಳು 11ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡ್ರಿ, ಓದ್ರಿ ಆ ವಾಕ್ಯವನ್ನ ಬೇಗ, ಧೈರ್ಯ ಮಾಡಿ ಓದ್ರಿಗ. ಅಪೊಸ್ತಲ ಕಾರ್ಯಗಳು ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತವರೆಂಬ ಹೆಸರು ಮೊದಲು ಬಂತು. ಅನ್ಯರು ಹೇಳಿದ್ರಿಂದ ಕ್ರೈಸ್ತವರು. ಕ್ರೈಸ್ತವರು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಅಭಿಷಕ್ತರು ಅಂತ ಅರ್ಥ. ಕ್ರೈಸ್ತವರು ಅಂದ್ರೆ ಅರ್ಥ ಏನು? ಅಭಿಷಕ್ತರು ಅಂತ ಅರ್ಥ. ಕ್ರಿಸ್ತನಂದ್ರೆ ಅಭಿಷಕ್ತನಂತ ಅರ್ಥ. ಕ್ರಿಸ್ತನ ನಂಬಿದವರು ಅಭಿಷಕ್ತರು ಅಂತ ಅರ್ಥ. ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ನಿಜವಾದ ಕ್ರೈಸ್ತವನು ಅಭಿಷಕ್ತನಾಗಿದ್ದಾನೆ. ನಾಮಕಾರವಾದ ಕ್ರೈಸ್ತನು ಅಭಿಷಕ್ತನಲ್ಲ. ಅದಕ್ಕೋಸ್ಕರ ನೋಡ್ರಿ, ನಾವು ಪ್ರತಿ ಸಮಯದಲ್ಲಿ ಹೆಚ್ಚು ನಾವು ಅಭಿಷೇಕಕ್ಕಾಗಿ ನಾನು ಸಭೆಯಲ್ಲಿ ಪ್ರಾರ್ಥಿಸ್ತೀವಿ. ಯಾಕೆ ಗೊತ್ತಾ? ದೇವರ ಮಕ್ಕಳೇ, ಕ್ರೈಸ್ತವರಂದ್ರೆ ಅಭಿಷಕ್ತರು. ಅವರಿರುವಂತಹ ಅಭಿಷೇಕ ನೋಡಿ, ಅವರಿರುವ ಕಾರ್ಯಗಳು ನೋಡಿ, ಅವರಲ್ಲಿರುವ ನಡೆ ನುಡಿ ನೋಡಿ, ಅಲ್ಲಿರುವಂತ ಅಂತ್ಯೋಕ್ಯದ ಜನರು, ಅನ್ಯ ಜನರು, ಇವರು ಕ್ರಿಸ್ತನನ್ನು ಹಿಂಬಾಲಿಸುವರಾದ ಕಾರಣ ಇವರು ಕ್ರೈಸ್ತವರು. ಹಲ್ಲೆಲೂಯಾ. ಕ್ರೈಸ್ತವರಂದ್ರೆ ಶಿಲ್ವೆ ಹಾಕ್ಕೊಳ್ತಾರಲ್ಲ ಕೊರಳಿಗೆ, ಅವರೆಲ್ಲ ಕ್ರೈಸ್ತವರು. ಅಭಿಷಕ್ತರು ಮಾತ್ರ ಕ್ರೈಸ್ತವರು. ಇರ್ಲಿ ದೇವ್ರ ಮಕ್ಕಳಿಗೆ ಕ್ರೈಸ್ತರ ಬಗ್ಗೆ ನಾನು ಹೇಳಿದೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಕ್ರೈಸ್ತವರು ನಿರೀಕ್ಷಿಸುವ ಎಂತ ಪದವಿ ಅಂತೆ? ಅಬ್ಬಾ, ಮಹಾಪದವಿಯನ್ನು ನೆನೆಸುತ್ತಾ. ಹಲ್ಲೆಲೂಯಾ. ಒಂದು ಈ ವಾಕ್ಯ ಹಂಗೆ ಇಟ್ಕೊಳ್ರಿ. ಇನ್ನೊಂದು ವಾಕ್ಯ ಅದಕ್ಕೆ ನಾವು ಜಾಯಿಂಟ್ ಮಾಡೋಣ. ತೆಗಿರಿ, ರೋಮ 8:18 ವಚನ ಓದ್ರೀಗ. ರೋಮ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಾಪದವಿಯನ್ನು ಆಲೋಚಿಸಿ. ನೋಡ್ರಿ, ಯಾವ ಪದವಿ? ಮಹಾಪದವಿಯನ್ನು ಆಲೋಚಿಸಿ. ಮಹಾಪದವಿಯನ್ನು ಮಹಿಮಾ ಪದವಿ. ಫಸ್ಟ್ನದೇ ಪೌಲ ಕೇಳ್ರಿ, ಅಮ್ಮ ಬ್ರದರ್ಸ್ ಕೇಳ್ರಿ, ಮಹಿಮಾ ಪದವಿ ಅನ್ರಿ, ಮಹಿಮಾ ಪದವಿ ಅನ್ರಿ. ಕ್ರೈಸ್ತವರು ನಿರೀಕ್ಷಿಸುವ ಅಂದ್ರೆ ಕ್ರೈಸ್ತವರು ಎದುರು ನೋಡುವ ಎಂತ ಪದವಿಯನ್ನು ಎದುರು ನೋಡ್ತಾ ಇದೀವಿ ನಾವು? ಮಹಿಮಾ ಪದವಿಯನ್ನು ಎದುರು ನೋಡುತ್ತೇವೆ. ಹಲ್ಲೆಲೂಯಾ. ಇವತ್ತು ನೋಡ್ರಿ, ನಮ್ಮ ದೇಶದಲ್ಲಿ ಕಲೆಕ್ಟರ್ ಹುದ್ದೆ ದೊಡ್ಡ ಹುದ್ದೆ, ಅದು ಇಲ್ಲ ಪ್ರಧಾನಮಂತ್ರಿ ದೊಡ್ಡ ಹುದ್ದೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಕ್ರೈಸ್ತವರಾಗಿರುವ ನಮಗೆ ದೇವರು ಎಂತ ಪದವಿ ಕೊಡ್ತಾನಂತೆ? ಮಹಿಮಾ ಪದವಿಯನ್ನು ಕೊಡ್ತಾನಂತೆ. ಹಲ್ಲೆಲೂಯಾ. ಎಷ್ಟು ಭಾಗ್ಯವಂತರಲ್ಲ ನಾವು. ದೇವರ ಮಕ್ಕಳೇ, ನಮಗೆ ಯಾವುದೋ ಒಂದು ಸಣ್ಣ ಪದವಿ ಕೊಡ್ತಾ ಇಲ್ಲ.
ನಾವು ನಿರೀಕ್ಷಿಸುವಂತ ಪದವಿ ಅಂತ ಗೊತ್ತಾ? ಲಕ್ಷ ಕೋಟಿಗಳು ವರ್ಷಗಳು ಆ ಮಹಾ ಮಹಿಮ ಪದವಿಯನ್ನ ನಾವು ಎದುರು ನೋಡುತ್ತಾ ಇದ್ದೇವೆ. ಅದಕ್ಕೋಸ್ಕರ ಸೈತಾನಿಗೆ ಇದು ಬಹಳ ಚೆನ್ನಾಗಿ ಗೊತ್ತಿದೆ. ಬ್ರದರ್ಸ್, ಈ ಸಭೆಯವರು ಸೈತಾನೇನ ಆಲೋಚನೆ ಮಾಡೋದು ಗೊತ್ತಾ? ಈ ಸಭೆಯವರು ಯಾರು ಕೂಡ ಪರಲೋಕ ರಾಜ್ಯಕ್ಕೆ ಹೋಗಬಾರ್ದು ಅಂತೇಳಿ ಸೈತಾನ ಕಂಕಣ ಕಟ್ಟಿಕೊಂಡಿದ್ದಾನೆ. ಹಲ್ಲೆಲೂಯಾ. ವಾರ ವಾರ ವಾಕ್ಯ ಕೇಳಿ ಪರಲೋಕ ರಾಜ್ಯಕ್ಕೆ ಹೋಗ್ಬಾರ್ದು. ನಾವು ಪರಲೋಕ ರಾಜ್ಯಕ್ಕೆ ಹೋದ್ರೆ ನಮ್ಗೆ ಏನ್ ಸಿಗುತ್ತೆ ಗೊತ್ತಾ? ಮಹಾಮಹಿಮ ಪದವಿ. ಯಾಕಂದ್ರೆ ಆ ಮಹಿಮ ಪದವಿ ಸೈತಾನನು ಕಳ್ಕೊಂಡಿದ್ದಾನೆ. ಪಾಪ ಮಾಡಿದ ಸಲುವಾಗಿ, ದೇವರ ಆಜ್ಞೆಯನ್ನ ತಿರಸ್ಕರಿಸಿದ ಸಲುವಾಗಿ ಸೈತಾನ ಏನ್ ಮಾಡಿದ್ದಾನೆ? ಕಳ್ಕೊಂಡಿದ್ದಾನೆ. ಅದನ್ನ ದೇವರು ನಮಗೆ ಪರಲೋಕದಲ್ಲಿ ಕೊಡುತ್ತಾನೆ. ಜೋರಾಗಿ ಚಪ್ಪಾಳಾಕಿ ದೇವರು ನಮಗೆ ಗಣಪಡಿಸರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಒಂದು ಕಾರ್ಪೊರೇಟರ್ ಆಗ್ಬೇಕಂದ್ರೆ ಎಷ್ಟು ಖುಷಿ ಪಡ್ತೇವೆ, ಒಂದು MLA ಆಗ್ಬೇಕಾದ್ರೆ ಎಷ್ಟು ಖುಷಿ ಪಡ್ತೇವೆ, ಒಂದು ಮಂತ್ರಿಗಳಾಗ್ಬೇಕಂದ್ರೆ, ಮುಖ್ಯಮಂತ್ರಿಗಳಾಗಬೇಕಂದ್ರೆ, ಪ್ರಧಾನಮಂತ್ರಿ ಆಗಬೇಕಂದ್ರೆ, ದೇವರ ಮಕ್ಕಳೇ, ಇವರೆಲ್ಲರಿಗೆ 5 years ಇರ್ತದೆ, 5 ವರ್ಷ ಇರ್ತದೆ, ಇಲ್ಲ 10 ವರ್ಷ ಇರ್ತದೆ, ಇಲ್ಲ 15 ವರ್ಷ ಅಂತ ತಿಳ್ಕೊಡ್ರಿ, ಇಲ್ಲ ಇನ್ನೊಂದು 5 ವರ್ಷ 20 ವರ್ಷ ಅಂತ ತಿಳ್ಕೊಡ್ರಿ. ನಮಗೆ ಪರಲೋಕದಲ್ಲಿ ಎಂಥ ಪದವಿ ಇದೆ ಅಂದ್ರೆ ಮಹಿಮೆ ಪದವಿ. ಅದು ಲಕ್ಷ ಕೋಟಿ ವರ್ಷಗಳಾದರೂ ನಾವೇ ಸಿಂಹಾಸನ ಮೇಲೆ ಇರುತ್ತೇವೆ. ಹಲ್ಲೆಲೂಯಾ. ವಾಕ್ಯವನ್ನು ಕೇಳಿದಾಗ ಕ್ರೈಸ್ತವರು ನಿರೀಕ್ಷಿಸುವ ಮಹಿಮ ಪದವಿಯನ್ನು, ಹಲ್ಲೆಲೂಯಾ, ಪರಲೋಕದಲ್ಲಿ ನನಗೋಸ್ಕರ ನೋಡ್ರಿ, ಅರ್ಥ ಮಾಡ್ರಿ. ಇವತ್ತು ನಾವು ಗುಡಿಸಲು ಮನೆಗಿರ್ಬೋದು, ಇವತ್ತು ನಾವು ಬಾಡಿಗೆ ಮನೆಯಲ್ಲಿ ಇರ್ಬೋದು, ನಾವು ವೃಕ್ಷನೇ ತುಳಿಬಹುದು, ನಾವು ಆಟ ವೃಕ್ಷನೇ ಓಡಿಸ್ಬೋದು, ನಾವಿಲ್ಲ ಕೆಲವೊಂದು ಹೆಣ್ಮಕ್ಳು ಯಾವ್ದಾದ್ರೂ ಒಂದು ಮುಸ್ರೆ ತೊಳೆದು ಜೀವನ ಮಾಡ್ತಿರ್ಬೋದು, ಇಲ್ಲಂತ ಹೇಳಕ್ಲ ದೇವರ ಮಕ್ಕಳೇ. ಆದ್ರೂ ನಾವು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವ ಮೂಲಕ ನಮಗೋಸ್ಕರ ನಿಮಗೋಸ್ಕರ ಮಹಿಮ ಪದವಿ ಪರಲೋಕದಲ್ಲಿ ಕರ್ತನಿಟ್ಟಿದ್ದಾನೆ. ಹಲ್ಲೆಲೂಯಾ. ಆಹ ನಾ ಧನ್ಯತಾ, ఓహో నా భాగ్యము ఏమని వివరించును, ఏమని నా ధన్యత, ఓహో నా భాగ్యము ఏమని వివరించును, ఏమని వివరించును, నేనెందుకని నీ సత్తుగా. ಇಲ್ಲಿಂದ ಅಳಕೋಬಿಡ್ರಿ, ಇಲ್ಲದ ಬರ್ಲಿ, ಆಳದ ಬರಲಿ. ಆಮೇಲೆ నేనెందుకని నీ సొత్తుగా మారితిని. ఆమె యేసయ్యా నీ రక్తముచే బ్రతుకబడినందున నీ అనాది ప్రణాళికలో ఆశంచెను నా హృదయ సీమా. నీ అనాది ప్రణాళికలో నా హృదయ సీమా. ఆహా నా ధన్యత, ఓహో నా భాగ్యము ఏమని వివరించును, ఏమని వివరించును, ఆహా నా ధన్యత, ఓహో ఏమని వివరించును, ఏమని. హల్లెಲೂಯಾ, ಹಲ್ಲೆಲೂಯಾ. ನೋಡ್ರಿ, ಕ್ರೈಸ್ತವರು ನಿರೀಕ್ಷಿಸುವ ಮಹಿಮ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಉಪದ್ರವದಲ್ಲಿ ನೋಡ ಅಮ್ಮ, ಕ್ರೈಸ್ತವರಿಗೆ ಉಪದ್ರವಗಳು ಬರ್ತವೆ. ನಿಜವಾದ ಕ್ರೈಸ್ತವರಿಗೆ ಉಪದ್ರವಗಳು ಬರ್ತವೆ, ಅನ್ಯರಿಗೆ ಉಪದ್ರವಗಳು ಬರುವುದಿಲ್ಲ. ಯಾಕೆಂದ್ರೆ ಅನ್ಯರನ್ನ ಸೈತಾನ ಶೋಧಿಸುವುದಿಲ್ಲ. ಯಾಕಂದ್ರೆ ಅನ್ಯರು ಅವರು ಮಾಡಿದಂಥ ತಪ್ಪುಗಳಿಗೆ ಅವರಿಗೆ ಆ ಪ್ಲೇಸ್ ಇರ್ತದೆ. ಕ್ರೈಸ್ತವರಾದ ನಾವು, ಯೇಸುವಿನ ರಕ್ತ ತೊಳಲ್ಪಟ್ಟ ನಾವು ಆ ಮಹಾಮಹಿಮ ಪದವಿಯನ್ನ ಹೊಂದುತ್ತೀವಿ ಅಂತೇಳಿ ಸೈತಾನ ನಮ್ಮನ್ನ ಏನ್ ಮಾಡ್ತಾನ? ಉಪದ್ರವ ಪಡಿಸ್ತಾನೆ. ಮಾತು ಏನ್ ಪಡಿಸ್ತಾನೆ ಹೇಳ್ರಿ? ನೋಡ್ರಿ, ಪೌಲ ಎಷ್ಟು ಚೆನ್ನಾಗಿ ಬರ್ತಾನೆ. ಏನ್ ಹೇಳ್ತಾನೆ? ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ.
ಪಕ್ಕದವ್ರಿಗೆ ಹೇಳ್ರಿ, ಬೇಸರಗೊಳ್ಳದೆ ಎಷ್ಟೇ ಕಷ್ಟ ಬಂದಾಗಲೂ, ಶ್ರಮೆ ಬಂದಾಗಲೂ, ಎಚ್ಚರಿಸ ಸಭೆ, ಶ್ರಮೆ ಬಂದಾಗಲೂ, ನಿಂದೆಗಳು, ಅಪಮಾನಗಳು ಹೆಚ್ಚೆಚ್ಚಾಗಿ ಬಂದಾಗಲೂ ನೀನು ಕುಗ್ಗಿ ಹೋಗದೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಪ್ರಾರ್ಥನೆ ಆಯುಧ ನಮ್ಮಲ್ಲಿರಬೇಕು, ವಾಕ್ಯ ಆಯುಧ ನಮ್ಮಲ್ಲಿರಬೇಕು. ಅದಕ್ಕೋಸ್ಕರ ಕೀರ್ತನಗಾರ ಹೇಳ್ತಾನೆ, ನಮ್ಮ ಬಾಯಲ್ಲಿ ಸ್ತೋತ್ರವು, ನಮ್ಮ ಬಲಗೈಯಲ್ಲಿ ಇಬ್ಬಾಯಿ ಕತ್ತಿರಲಿ. ಹಲ್ಲೆಲೂಯಾ. ನಮ್ಮ ಬಾಯಲ್ಲಿ ಸ್ತೋತ್ರ ಇರಬೇಕು ಯಾವಾಗಲೂ ಕೂಡ. ದೇವರಿಗೆ ಸ್ತೋತ್ರ 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 ಸ್ತುತಿಗಳನ್ನು ತುಂಬಿಸಿಬಿಡ್ಬೇಕು ಆಲಯವನ್ನ. ಆಮೆನ್. ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ಮಾಡ್ರಿ, ಯಾಕೆ ದೇವ್ರ ಮಕ್ಕಳೇ ಉಪದ್ರವಗಳು ಬರ್ತಾವಂದ್ರೆ, ನಾವು ಬೈಬಲ್ ನೋಡುತ್ತೇವೆ 66 ಪುಸ್ತಕಗಳಲ್ಲಿ ಭೂಮಿ ಮೇಲೆ ವಾಸ ಮಾಡಿರುವಂತ ಎಲ್ಲಾ ಮನುಷ್ಯರಕ್ಕಿಂತ ಹೆಚ್ಚಾಗಿ ಸೈತಾನ ಶೋಧಿಸಿದ್ದು ಯಾರನ್ನ? ಹೆಚ್ಚಾಗಿ 66 ಪುಸ್ತಕಗಳಲ್ಲಿ ಸೈತಾನನು ಎಲ್ಲರಿಗಿಂತ ಹೆಚ್ಚಾಗಿ ಶೋಧಿಸಿದಂತ ವ್ಯಕ್ತಿ ಯಾರು? ಏಮೇ ಕರೆಕ್ಟ್ ಹೇಳ್ತಾವ್ರಿ, ಯೇಸು ಸ್ವಾಮಿ ಕರೆಕ್ಟ್. ಹಲ್ಲೆಲೂಯಾ. ಯೋಬನಿಗಿಂತ ಹೆಚ್ಚಾಗಿ, ಯಾಕಂದ್ರೆ ಯೇಸು ಸ್ವಾಮಿ ಹತ್ರ ಹಣ ಇಲ್ಲ, ಸೈತಾನನ ಹಣದಿಂದ ಏನ್ ಮಾಡಕ್ಕೆ. ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ಮಾಡಿ ಆ ವಾಕ್ಯ ಓದೋಣ. ತೆಗಿರಿ, ಲೂಕನ್ ಬರೆಸುವ ಸುವಾರ್ತೆ, ಬೇಗ ತೆಗಿರಿ, 4ನೇ ಅಧ್ಯಾಯ 13 ವಚನ ಓದಿ, ಬೇಗ 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 ಓದ್ರಿ ಸ್ವಲ್ಪ. ಲೂಕನ್ ಬರೆಸುವ ಸುವಾರ್ತೆ. ಸೈತಾನನು ಸಕಲ ವಿಧವಾದ ಶೋಧನೆ ಮುಗಿಸಿ, ನೋಡ್ದ ಅಮ್ಮ, ಯೇಸು ಸ್ವಾಮಿನ ಹೆಂಗ್ ಸೈತಾನ ಹೆಂಗ್ ಶೋಧಿಸಂತೆ? ಸಕಲ ವಿಧವಾಗಿ, ಯಾವ ವಿಧವಾಗಿ ಶೋಧಿಸಬೇಕೋ ಆ ವಿಧವಾಗಿ ಶೋಧಿಸೇನಂತೆ. ನಮ್ಮನ್ನು ಇನ್ನೂ ಶೋಧಿಸಲು ಗೊತ್ತಿಲ್ಲ ಸೈತಾನನ್. ಹಲೋ ಬ್ರದರ್ಸ್, ನಿಮ್ಮನ್ನು ಶೋಧಿಸಲು ಗೊತ್ತಿಲ್ಲ ಇನ್ನ. ಯೇಸು ಸ್ವಾಮಿಯನ್ನ ಸೈತಾನ ಏನ್ ಮಾಡಂತೆ? ಸಕಲ ವಿಧವಾಗಿ, ಎಲ್ಲಾ ರೀತಿಯಲ್ಲಿ ಒಬ್ಬ ಮನುಷ್ಯನನ್ನ ಯಾವ ರೀತಿಯಲ್ಲಿ ಸೋಲಿಸಬೇಕು, ಯಾವ ರೀತಿಯಲ್ಲಿ ತಪ್ಪಿಡಬೇಕು, ಯಾವ ರೀತಿಯಲ್ಲಿ ಪಾಪದಲ್ಲಿ ಬೀಳಿಸ್ಬೇಕು ಅಂತೇಳಿ ಯೇಸು ಸ್ವಾಮಿನ ಸಕಲ ವಿಧದಲ್ಲಿ ಶೋಧಿಸಿ ಬಹಳ ಕಾಲ ಬಿಟ್ಟೋದ, ನೋಡ್ದ, ಸ್ವಲ್ಪ ಕಾಲ ಬಿಟ್ಟೋದ ಅಂತ ದೇವ್ರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ. ಸೈತಾನನು ಏನ್ ಮಾಡ್ತಾನೆ ಗೊತ್ತಾ? ನಮ್ಮನ್ನ ನಿಮ್ಮನ್ನ ಬಹಳವಾಗಿ ಶೋಧಿಸ್ತಾನೆ. ಯಾಕೆ ಗೊತ್ತಾ? ಸೈತಾನ ಗೊತ್ತಾಗಿದೆ, ನಾವು ದೀಕ್ಷಾಸನ ಮಾಡಿಸ್ಕೊಂಡಿದ್ವಿ, ನಾವು ಪ್ರತಿ ಭಾನುವಾರ ಆಲಯಕ್ಕೆ ಬರ್ತೀವಿ, ವಾಕ್ಯ ಕೇಳ್ತಿದ್ವಿ, ನಮಗೋಸ್ಕರ ಪರಲೋಕದಲ್ಲಿ ಮಹಾಮಹಿಮ ಪದವಿ ಸಿದ್ಧವಾಗಿದೆ, ದೊಡ್ಡ ಅರಮನೆ ಸಿದ್ಧವಾಗಿದೆ, ಭವನ ಸಿದ್ಧವಾಗಿದೆ. ನಮ್ಮ ಸೂರ್ಯ ಅರ್ಥನೆ ಯಾವಾಗಲೂ ಭವನಮಲು ಅಂತೇಳಿ, ಆ ಭವನ ನಮಗೋಸ್ಕರ ಸಿದ್ಧವಾಗಿದೆ, ನಿಮಗೋಸ್ಕರ ಸಿದ್ಧವಾಗಿದೆ. ಸೈತನಿಗೆ ಅದನ್ನು ಚೆನ್ನಾಗಿ ಗೊತ್ತಿದೆ. ಸೈತನ್ ಏನ್ ಮಾಡ್ತಾನೆ ಗೊತ್ತಾ? ಯಾವ ರೀತಿ ಆದ್ರೂ ಕೂಡ ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಹೋಗದಂತೆ ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ಉಪದ್ರವ ಪಡಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಅನ್ಯರಿಗೆ ಉಪದ್ರವ ಪಡಿಸೋದಕ್ಕಲ್ಲ ಅವನು. ಯಾಕಂದ್ರೆ ಅನ್ಯರು ಏನಾದ್ರು ಅವನ ಪಾರ್ಟಿ, ಅನ್ಯರು ಅವ್ರ ಪಾರ್ಟಿ, ಅಭಿಷಕ್ತರು ನಾವು. ಹಲ್ಲೆಲೂಯಾ. ಅಭಿಷಕ್ತರು ನಾವು ಯಾರ ಪಾರ್ಟಿ? ಯೇಸುವಿನ ಪಾರ್ಟಿ. ಹಲ್ಲೆಲೂಯಾ. ಅದಕ್ಕೋಸ್ಕರವೇ ಇವರು ಏನ್ ಮಾಡ್ತಾರೆ? ಪರಲೋಕ ರಾಜ್ಯಕ್ಕೆ ಹೋಗ್ಬಿಡ್ತಾರೆ. ಇವರು ಕೂಡ ನನ್ನ ಹತ್ರ ಇರ್ಲಿ ನರಕದಾಗ, ಈಗ ಅವ್ರಿಗೆ ನಾನು ಸುಟ್ಟು ಹೋಗ್ತೇನೆ, ಇವರು ಸುಡಲಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ಲಾಸ್ಟ್ಗೆ ಲಿಂಕ್ ಪೌಲ ಲಾಸ್ಟ್ಗೆ ಲಿಂಕ್ ಮಾಡ್ತಾನೆ, ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಪ್ರಾರ್ಥಿಸುವ ವ್ಯಕ್ತಿ ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಆಗ್ತದ. ದೇವರ ಮಕ್ಕಳೇ, ಪ್ರಾರ್ಥನೆ ಇಲ್ದಂಗ ಉಂಡು ಮಲಿಕೆಮರು ಎಂದೆಂದಿಗೂ ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ. ಹಲ್ಲೆಲೂಯಾ. ಏನ್ರಮ್ಮ? ಉಂಡು ಮಲಿಕೆಮರು, ಉಂಡು ಮಲಿಕೆಮರು ಯಾವತ್ತಿಗೂ ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಪ್ರಾರ್ಥನೆ ಅಂಶ ನಿನಗೆ ಬಹಳ ಬಲವಾಗಿರ್ಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ನಿನಗಿಲ್ಲದಿದ್ದರೆ ನಿನ್ನ ಜೀವಿತದಲ್ಲಿ ದೇವ ಸೈತಾನ ನಿನ್ನನ್ನ ತನ್ನ ಕಬಂದಾಸದಲ್ಲಿ ಹಿಡ್ಕೊಳ್ಬಿಡ್ತಾನೆ. ಪ್ರೇಯರ್ ಬಹಳ ಬಹಳ ಪ್ರಾಮುಖ್ಯವಾದದ್ದು. ಅದಕ್ಕೋಸ್ಕರ ಯೇಸು ಏನ್ ಮಾಡ್ತಾನ? ಒಬ್ಬ ವ್ಯಕ್ತಿ ಹಾಡಾಡ್ತಂದ್ರೆ ಒಳ್ಳೇದೇ, ಹಾಡಾಡ್ಲಿ, ಹಾಡಾಡೋದಕ್ಕಿಂತ ಹೆಚ್ಚು ಪ್ರಾರ್ಥನೆ ಮಾಡ್ಬೇಕಂತ ನೋಡುತ್ತಾನೆ. ನಾನು ವಾಕ್ಯ ಹೇಳ್ತೀನಿ ನೋಡ್ರಿ, ನೀವು ನಮ್ಮ ತರ ಬಿಡ್ತಾರೆ ಗೊತ್ತಿಲ್ಲ ವಿನಃ. ನಾನು ಒಂದು ಗಂಟೆ ವಾಕ್ಯ ಹೇಳ್ತೀನಿ,
ಇದ್ರ ಹಿಂದೆ 3-4 ಗಂಟೆ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಹೆಚ್ಚ ವಾಕ್ಯ ಹೆಚ್ಚ ಹೇಳ್ರಿ. 3-4 ಗಂಟೆ ಹೊತ್ತಿಗಿನ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪಾಸ್ಟ್ಗೆ ಏನಿಗೇನು ಬುದ್ಧಿಗಿದ್ ಕೆಟ್ಟೋಗ್ಯತ. 3 ಗಂಟೆ ಆಯ್ತು ತಂಗಿ ಚಚ್ಬಿಟ್ಟಿಲ್ಲ ಅಂತಾರೆ. ಅಂತರ ಇಲ್ಲ ಅಮ್ಮ, ಅಂತರ ಇಲ್ಲ ಅಮ್ಮದಿಲ್ಲ ಅಂತೆ ಒಳಗ ಗುಣಗುಡ್ತಿರ್ತಿರ್ತಾರೆ. ಅಲ್ಲಲ್ಲಿಯ ಬೇಡ, ನೀವು ಗುಣಗುಟ್ಟೋದು ಬೇಡ, ಯಾಕಂದ್ರೆ ನೀವು ಗುಣಗುಟ್ಟಬಾರ್ದು. ಇನ್ನೊಂದು ವಾಕ್ಯ ಓದಿರೋಣ ಬೇಗ ಟೈಮ್ ಒಂದು ಸ್ವಲ್ಪ ಅದು ಬೇಕಾ. ಮೊದಲೇ ತಿಮೋತಿ ಬರೆದ ಮೊದಲ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 7ನೇ ವಚನ ಓದೋಣ ಬೇಗ 7-8ನೇ ವಚನ ಓದ್ರಿ. ಓದ್ರದು ಬೇಗ ಓದ್ರಿ. ಕೇವಲ ಓದ್ರಪ್ಪ. ಕೇವಲ ಪ್ರಾಪಂಚಿಕವಾದ ಕಥೆಗಳನ್ನು ತಳ್ಳಿಬಿಟ್ಟು ನೀನು ದೇವಭಕ್ತಿಯ ವಿಷಯದಲ್ಲಿ ಸಾಧನೆ ಮಾಡಿಕೋ. ಸಾಧನೆ ಅಂದ್ರೆ ಎಕ್ಸರ್ಸೈಜ್. ನೀನು ದೇವ ಸಾಧನೆ ವಿಷಯದಲ್ಲಿ ಏನ್ ಮಾಡ್ಕೋಬೇಕಂತೆ? ಎಕ್ಸರ್ಸೈಜ್ ಮಾಡ್ಕೋಬೇಕಂತೆ. ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ನೋಡ್ದ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಇವತ್ತು ಡಾಕ್ಟರ್ ಹತ್ರ ಶುಗರ್ ಬಂದ್ರೆ ಬಿ ಬಂದ್ರೆ ವಾಕ್ ಮಾಡಪ್ಪ. ಪವಿತ್ರ ಆತ್ಮನ ಕೊಡುವ ವಾಕ್ಯ ಎಂಬ ಕತ್ತಿಯನ್ನು ಹಿಡ್ಕೊಂಡು ಅವನನ್ನು ನಾವೇನ್ ಮಾಡಬೇಕು? ಎದುರಿಸಬೇಕು. ನಾವು ಪ್ರಾರ್ಥನೆ ಮಾಡುವಾಗ ಪವಿತ್ರ ಆತ್ಮನ ವಾಕ್ಯವು ನಮಗೆ ಕೊಡಲ್ಪಡುತ್ತದೆ. ವಾಕ್ಯ ಬೇರೆ, ಪವಿತ್ರ ಆತ್ಮನ ಕೊಡುವ ವಾಕ್ಯ ಬೇರೆ. ಬಹಳ ಜನರು ಚರ್ಚೆನಾಗ ಏನಂತಾರಲ್ಲ, ವಚನಗಳೆಲ್ಲ ಬರ್ಕೊಂಡು ವಾಕ್ಯ ಹೇಳ್ತದ. ಅದೆಲ್ಲ ವಿವರಿಸಬೇಕು. ವಾಕ್ಯ ಏನಂತದ ಗೊತ್ತಾ? ನಿನ್ನ ವಾಕ್ಯ ವಿವರಣೆಯಿಂದಲೇ ಯುಕ್ತ ಯೂನರಿಗೆ ಜ್ಞಾನೋದಯವಾಗುತ್ತದೆ. ವಾಕ್ಯನ ವಿವರಿಸಬೇಕು. ವಚನಗಳ ಮೇಲೆ ವಚನಗಳು ಹೇಳೋದು ದೊಡ್ಡದಲ್ಲ. ವಚನಗಳು ಸಮಯ ಸಂದರ್ಭ ತಕ್ಕಂಗೆ ಹೇಳಿ ಬಲಪಡಿಸ್ಬೇಕು ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಮಗೇನು ಗೊತ್ತಾ? ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರ ಮಕ್ಕಳೇ ನಮಗೆ ಪ್ರಾರ್ಥನೆ ಇರಬೇಕು. ಪ್ರಾರ್ಥನೆ ಇದ್ರೆ ನೀನು ಪರಲೋಕ ರಾಜ್ಯದೊಳಗೆ ಹೋಗುತ್ತಿ. ಪ್ರಾರ್ಥನೆ ಇಲ್ಲದಿದ್ದರೆ ದೇವರಿಗೆ ಇಷ್ಟ ನೀವು ಪ್ರಾರ್ಥನೆ ಕೂಡ ಹೋಗು ಪರಲೋಕ ರಾಜ್ಯಕ್ಕಂತೇಳಿ. ಪ್ರಾರ್ಥನೆ ಇಲ್ಲದಿದ್ದರೆ ಆ ಶೋಧಕನು, ಭೂಮಿಯಲ್ಲಿರುವ ಆ ಶೋಧಕನು ನಿನ್ನನ್ನ ತಪ್ಪದೆ 100% ಶೋಧಿಸ್ತಾನೆ. ಯಾವುದೋ ಒಂದು ಮಾತು ವಿಷಯದಲ್ಲಿ ಶೋಧಿಸ್ತಾನೆ, ಆಲೋಚನೆ ವಿಷಯದಲ್ಲಿ ಶೋಧಿಸ್ತಾನೆ, ಕ್ರಿಯೆ ವಿಷಯದಲ್ಲಿ ಶೋಧಿಸ್ತಾನೆ, ಇತರ ವಿಷಯದಲ್ಲಿ ಶೋಧಿಸ್ತಾನೆ, ಸ್ತ್ರೀಯರ ವಿಷಯದಲ್ಲಿ ಶೋಧಿಸ್ತಾನೆ, ಪುರುಷರ ವಿಷಯದಲ್ಲಿ ಶೋಧಿಸ್ತಾನೆ. ಹಲ್ಲೆಲೂಯಾ. ಮಕ್ಕಳ ವಿಷಯದಲ್ಲಿ ಶೋಧಿಸ್ತಾನೆ, ಕ್ರಿಸ್ಮಸ್ ಬಂದಾಗ ಶೋಧಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ವಿಧವಾಗಿ ಶೋಧಿಸ್ತಾನೆ. ದೇವ್ರ ಮಕ್ಕಳು ನೀವು ಅರ್ಥ ಮಾಡ್ಬೇಕು, ಇದು ಶೋಧನೆ ಅಲ್ಲ ಅಂತೇಳಿ. ಇದು ಸೈತನಿಂದ ಬಂದದ್ದ, ಇದು ದೇವರಿಂದ ಬಂದದ. ನಾನು ತಿಳ್ಕೊಳ್ಬೇಕು. ದೇವ್ರ ಮಕ್ಕಳೇ ತಿಳ್ಕೊಳ್ಬೇಕಂದ್ರೆ ನಿನ್ನ ವಾಕ್ಯದಲ್ಲಿ ಬೆಳಿಬೇಕು, ಆತ್ಮಿಕವಾಗಿ ನೀನು ಬೆಳಿಬೇಕು. ಹಲ್ಲೆಲೂಯಾ. ಹೀಗೆ ಬೆಳೆಯುವಾಗ ದೇವರ ಮಗುವೆ ನೀನು ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ. ಹಲ್ಲೆಲೂಯಾ. ಇನ್ನೇನಿಲ್ಲ ದೇವ್ರ ಮಕ್ಕಳೇ. ನೋಡ್ರಿ, 50 ವರ್ಷ ಇದ್ದರು ಇನ್ನೊಂದು 20 ವರ್ಷ ಬಾಳಿದ್ರೆ 1,00,000 ಕೋಟಿ ವರ್ಷಗಳ ಮಹಿಮುಳ್ಳ ಆ ಸಿಂಹಾಸನಕ್ಕೆ ನಾವು ಹೋಗುತ್ತೇವೆ. ಹಲ್ಲೆಲೂಯಾ. ಈಗ 60 ಇದ್ದರು ಇನ್ನೊಂದು 10 ವರ್ಷ, ಇನ್ನೊಂದು 15 ವರ್ಷ ಆದ್ಮೇಲೆ ಅವರು ಮಹಿಮಾ ಸಿಂಹಾಸನವನ್ನು ಹತ್ತಲಿಕ್ಕಿದ್ದಾರೆ. ಎಷ್ಟು ವರ್ಷಪ್ಪ? ಏನು 3 ಸಾವಿರ ಮೇಲೆ ಇಳಿಸಿಬಿಡ್ತಾರ? ಇಲ್ಲ ದೇವ್ರ ಮಕ್ಕಳೇ, ನಿತ್ಯವೂ ನೀನು ಆ ಸಿಂಹಾಸನವನ್ನು ಹತ್ತಿ ಕೂತುಕೊಂಡು ನೀನು ಕರ್ತನಿಗೆ ಉಲ್ಲಾಸವಾಗಿರುತ್ತೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ಮಾಡಿದ್ರೆ ಮಕ್ಕಳೇ, ನಮಗೆ ಪ್ರೇಯರ್ ಬಹಳ ಇಂಪಾರ್ಟೆಂಟ್. ಪ್ರಾರ್ಥನೆ ಜೀವಿತ ನಾವು ಹೊಂದಬೇಕು. ಅದಕ್ಕೋಸ್ಕರ ನೋಡ್ರಿ, ಇವತ್ತು ಸುಳ್ಳು ಬೋಧನೆ ಲೋಕದಲ್ಲಿ ಬಹಳ ಇವೆ. ಈ ಸುಳ್ಳು ಬೋಧನೆ ನಾವು ಬಹಳ ಚೆನ್ನಾಗಿ ಕಂಡುಹಿಡಿಬಹುದು. ನೀವೆಲ್ಲ ಕಂಡುಹಿಡಿಬಹುದು. ನೀವೇನು ಒಂದಾಗ ನಿಮ್ಗೆ ಅಷ್ಟೊಂದು ವಾಕ್ಯ ಗೊತ್ತಿಲ್ಲ ಕೂಡ ನೀವು ಒಂದು ಕಂಡುಹಿಡ್ಬೋದು ಸುಳ್ಳು ಬೋಧಕರನ್ನ. ಏನು ಕಂಡಿದ್ರೆ ಗೊತ್ತಾ? ಈ ಸುಳ್ಳು ಬೋಧಕರ ಡಿನಾಮಿನೇಷನ್ ಇರ್ತಾವಲ್ಲ, ಅವುಗಳಲ್ಲಿ ಚೆನ್ನಾಗಿ ಪ್ರಾರ್ಥನೆ ಇರಕ್ಕೆ ನೋಡ್ರಿ. ಹಲ್ಲೆಲೂಯಾ. ಈಗ ನೀನು ನೋಡ್ರಿ, ಈಗ 7th ಡೇ ಅಂತದೆ, ಅದರಲ್ಲಿ ಚೆನ್ನಾಗಿ ಪ್ರೇಯರ್ ಇರಕ್ಕಿಲ್ಲ. ಪರಲೋಕ ತಾಯಿ ಸಭೆ ಇದೆ, ಅದರಲ್ಲಿ ಚೆನ್ನಾಗಿ ಪ್ರಾರ್ಥನೆ ಇರಕ್ಕಿಲ್ಲ. ಯೆಹೋವ ವಿಟ್ನೆಸ್ ಇರ್ತಿರುತ್ತೆ, ಅದರಲ್ಲಿ ಚೆನ್ನಾಗಿ ಪ್ರಾರ್ಥನೆ ಇರಕ್ಕಿಲ್ಲ. ಹಲ್ಲೆಲೂಯಾ. ಚೆನ್ನಾಗಿ ಪ್ರಾರ್ಥನೆ ಐತೆ ಅಂದ್ರೆ ಆ ಸಭೆ ದೇವರಿಂದ ನೇಮಕವಾದ ಸಭೆ. ಹಲ್ಲೆಲೂಯಾ. ಪಕ್ಕದಲ್ರಿ ಮೋಸ ಹೋಗಬೇಡ್ರಿ. ನಿಮ್ಮ ಹತ್ರ ಕೂಡ ಬಹಳ ಜನ ಬರ್ತಾರ, ನಾವು ಎಲ್ಲೆಲ್ಲಿಗೋ ಹೋಗಿರ್ತೀವಿ, ನಿಮ್ಮ ಮನಸ್ಸುಗಳೆಲ್ಲ ಕೆಡ್ಸಕ್ ಬರ್ತಾರ. ಹಲ್ಲೆಲೂಯಾ. ಕೆಟ್ಟೋಗ್ಬೇಡ ದೇವ್ರ ಮಗುವೆ, ನಿನಗೋಸ್ಕರ ಮಹಾಮಹಿಮೆ ಪದವಿ ಪರಲೋಕದಲ್ಲಿ ನಿನಗೋಸ್ಕರ ಸಿದ್ಧವಾಗಿದೆ. ಅನೇಕರು ನಿನ್ನ ಕೆಡ್ಸಕ್ ಬರ್ತಾರ, ಅನೇಕರು ನಿನ್ನ ಮನೆಯೊಳಗೆ ಹೋಗ್ತಾರೆ. ಹಲ್ಲೆಲೂಯಾ.
ನಿನ್ನ ಮನೆಗೆ ಬಂದು ನಯವಾದ ನುಡಿಗಳಿಂದ ನೀ ಏನು ಹೇಳಿ ನಿನಗೆ ಏನ್ ಮಾಡ್ತಾರೆ ಗೊತ್ತಾ? ಮೊದಲಿಂದ ಕೇಳಿದ ಬೋಧನೆ ಅದಲ್ಲ, ಇದೇ ತಪ್ಪು, ಇದೇ ಒಪ್ಪು ಅಂತೇಳಿ ಪಾಪ ಅಮಾಯಕಳಾದ ನಿನಗೆ ಏನ್ ಬೇಕಾದ್ರೆ ಬೋಧಿಸ್ಬಿಡ್ತಾರೆ. ಹಲ್ಲಲ್ಲೆಲೂಯ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ, ನಿಮಗೊಬ್ಬ ಸೇವಕನಿದ್ದಾರೆ. ಹಲ್ಲಲ್ಲೆಲೂಯ, ಹಲ್ಲೆಲೂಯ. ಕೇಳಿರಿ, ವಾಕ್ಯ ಕೇಳಿರಿ. ಒಂದೇ ಒಂದು ಕಂಡಿಡ್ರಿ ದೇವ್ರ ಮಕ್ಕಳೇ, ಈ ಸುಳ್ಳು ಬೋಧನೆ ಮಾಡ್ತಾರೆ ನೋಡು, ಈ ಸುಳ್ಳು ಡಿನಾಮಿನೇಷನ್ ಇರ್ತಾರ, ಒಂದೇ ನೀವು ಕಂಡಿಡ್ತೀರಿ, ಅವರಿಗೆ ಸರಿಯಾದ ಪ್ರಾರ್ಥನೆ ಜೀವಿತ ಇರಕ್ಕಿಲ್ಲ, ಮೊಣಕಲ ಅನುಭವ ಅವ್ರಿಗಿರೇ ಇರುವುದಿಲ್ಲ. ಹಲ್ಲಲ್ಲೆಲೂಯ. ನಾವು ಮೊಣಕಲ್ ಹಾಕುವಾಗ ಸೈತಾನನ ಗುಂಡೆ ದಡ 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 ಅಂತ ಬಡ್ಕೊಂತಿರ್ತಂತೆ. ಹಲ್ಲಲ್ಲೆಲೂಯ. ಮತ್ ಸೈತಾನ ಅವ್ರಿಗೆ ಹೆಂಗ್ ಕಲಿಸ್ತಾನೆ ಹೇಳ್ರಿ? ಸೈತಾನ ಅವ್ರಿಗೆ ಹೆಂಗ್ ಕಲಿಸ್ತಾನೆ ಹೇಳ್ರಿ? ಹಲ್ಲಲ್ಲೆಲೂಯ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ ನೀವು ಚೆನ್ನಾಗಿ ಅರ್ಥ ಮಾಡ್ರಿ, ನೀವು ದೇವರ ವಾಕ್ಯದಲ್ಲಿ ನೀವು ಬಲವಾಗಿ ನೀವು ಕಟ್ಟಲ್ಪಡಬೇಕು. ಆಮೆನ್. ಹಲ್ಲಲ್ಲೆಲೂಯ. ಒಂದು ಸಾರಿ ದಾವೀದನು ಪಾಪ ಮಾಡಿದ ಕೂಡಲೇ, ಚೆನ್ನಾಗಿ ಅರ್ಥ ಮಾಡ್ರಿ, ಈಗ ಪ್ರತಿ ಮನುಷ್ಯನು ಪಾಪ ಮಾಡ್ದಂತ ಬೈಬಲ್ ಬರಲ್ಪಡುತ್ತೆ. ಸ್ವಲ್ಪ ಕೇಳ್ರಿ, ಈಗ ನಿಮ್ಗೊಂದು ಪ್ರಶ್ನೆ ಹಾಕ್ತೀನಿ, ಉತ್ತರ ಕೊಡ್ರಿ. ಒಬ್ಬ ಮನುಷ್ಯನು ಪಾಪ ಮಾಡುವಾಗ ಏನ್ ಕಳ್ಕೊಳ್ತಾನೆ ಹೇಳ್ರಿ? ಆತ್ಮಸಾಕ್ಷಿ. ಇನ್ನ ಒಬ್ಬ ಮನುಷ್ಯನು ಪಾಪ ಮಾಡುವಾಗ ಏನ್ ಕಳ್ಕೊಳ್ತಾನ? ಸಮಾಧಾನ. ಇನ್ನ ಹೇಳ್ತಾರ ವಾಕ್ಯ ತೋರಿಸ್ತಾನ ನಿಮ್ಗೆ. ಒಬ್ಬ ಮನುಷ್ಯನು ಪಾಪ ಮಾಡುವಾಗ ಏನ್ ಕಳ್ಕೊಳ್ತಾನ? ಬಹಳ ಜನ ಅಂತಾರ ಪಾಪ ಮಾಡುವ ರಕ್ಷಣೆ ಕಳ್ಕೊಳ್ತಾರ. ಹಲ್ಲೆಲೂಯ. ದೇವರ ಮಕ್ಕಳೇ ತೆಗಿರಿ, ದೇವರ ಮಕ್ಕಳೇ ಕೀರ್ತನೆ ತೆಗಿರಿ. ಈಗ ನಾವು ಒಂದೊಂದಾಗಿ ನೋಡೋಣ. ಕೀರ್ತನೆ 51ನೇ ಅಧ್ಯಾಯ 11ನೇ ವಚನ ಯಾರಾದ್ರೂ ಹೋದ್ರಿ? ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ, ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ಇದರ ಅರ್ಥ ಏನು? ಇಲ್ಲಿ ಬಂದ್ ನೋಡು, ಇದರ ಅರ್ಥ ಏನು? ಇಲ್ಲಿ ನೋಡ್ರಿ ದೇವ್ರ ಮಕ್ಕಳೇ, ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ. ಯಾಕೆ ದಾವೀದನ ರಕ್ಷಣೆ ಇಲ್ಲ? ರಕ್ಷಣೆ ಇದೆ. ಪಾಪ ಮಾಡುವುದ್ರ ಮೂಲಕ ರಕ್ಷಣೆ ಇದೆ, ರಕ್ಷಣಾ ಆನಂದವನ್ನು ಕಳ್ಕೊಂಡಿದ್ದಾನೆ. ಹಲ್ಲಲ್ಲೆಲೂಯ. ನಾವು ಪಾಪ ಮಾಡುವಾಗ ರಕ್ಷಣೆ ನಮಗಿರ್ತದೆ, ರಕ್ಷಣೆ ಎಲ್ಲಿ ಹೋಗಲ್ಲ ಬ್ರದರ್ಸ್. ರಕ್ಷಣೆ ಇರ್ತದೆ, ನಾವು ರಕ್ಷಿಸಲ್ಪಡ್ತೀವಿ, ಆದ್ರೆ ಆನಂದ ಹೋಗ್ಬಿಡುತ್ತೆ ನಮ್ಮ ಜೀವಿತದಲ್ಲಿ. ಹಲ್ಲೆಲೂಯ. ಇಲ್ಲಿ ನೋಡ್ರಿ, ದಾವೀದನು ಪಾಪ ಮಾಡಿದಾಗ, ಅಯ್ಯ ಅಧಿಕಾರ ತೆಗಿಬೇಡ, ಅಯ್ಯ ರಾಜ್ಯ ತೆಗಿಬೇಡ, ಅಯ್ಯ ಸೈನ್ಯ ತೆಗಿಬೇಡ ಅಂತ ಹೇಳಿದೆ. ಅಯ್ಯ ನಿನ್ನ ಸನ್ನಿಧಿಯಿಂದ ನನ್ನ ತಳ್ಳಬೇಡ. ದೇವ್ರ ಮಕ್ಕಳೇ, ಪಾಪ ಮಾಡುವರು ಚರ್ಚಿಗೆ ರೆಗ್ಯುಲರ್ ಆಗಿ ಬರಕ್ಲ ನೋಡ್ರಿ. ನೀವು ರೆಗ್ಯುಲರ್ ಚರ್ಚಿಗೆ ಬರ್ತಾರಂದ್ರೆ ಅರ್ಥನ ಗೊತ್ತಾ? ಅರ್ಥ ಮಾಡ್ರಿ. ನೀವು ರೆಗ್ಯುಲರ್ ಚರ್ಚಿಗೆ ಯಾಕೆ ಬರ್ತಾರ? ಚರ್ಚಿಗೆ ಯಾಕೆ ಬಹಳ ಜನ ರೆಗ್ಯುಲರ್ ಬರಕ್ಲ ಅಂದ್ರೆ ಅವ್ರ ಪಾಪ ಏನ್ ಮಾಡ್ತದೆ ಗೊತ್ತಾ? ಚರ್ಚಿಗೆ ಹೋಗದಂತೆ ಮಾಡ್ತದೆ. ಇನ್ನೊಂದು ಹೇಳ, ಪಾಪ ಮಾಡೋರು ನೆವಗಳು ಹೆಚ್ಚೋತಾರ. ಇನ್ನೊಂದು ಹೇಳ, ಪಾಪ ಮಾಡೋರು ಬಾಯಿ ಮಾತುಗಳು ಹೆಚ್ಚಿರ್ತವ. ಅದಕ್ಕೋಸ್ಕರ ಒಂದು ವಾಕ್ಯದಲ್ಲಿ ಬರ್ತದೆ, ನಿನ್ನ ಪಾಪವೇ ನಿನ್ನ ಬಾಯಿಗೆ ಮಾತುಗಳನ್ನು ಕಲಿಸಿಕೊಟ್ಟಿದೆ. ಅವತ್ತು ಮಾತಾಡಲಾರ್ದವನು, ಅವತ್ತು ಭಯಭಕ್ತಿ ತೋರಿಸುವವನು, ಅವತ್ತು ಭಯಭಕ್ತಿಯಿಂದ ಕೂತುಕೊಳ್ಳುವಂತವನು, ಇವತ್ತು ಯಾಕೆ ಹೆಚ್ಚಾಗಿ ಮಾತಾಡಿದ್ರೆ ಗೊತ್ತಾ? ಪಾಪವು ನಮ್ಮ ಬಾಯಿಗೆ ಮಾತುಗಳನ್ನು ಕಲಿಸಿಕೊಡ್ತಂತೆ ದೇವರ ಮಕ್ಕಳೇ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ದೇವರ ಮಕ್ಕಳೇ ಇಲ್ಲಿ ಹೇಳ್ತಾನೆ, ಅಯ್ಯ ಓದಪ್ಪ, ನಿನ್ನ ರಕ್ಷಣಾನಂದವನ್ನು ಅಲ್ಲ ಮುಂದಕ್ಕೆ ಸ್ವಲ್ಪ, ಅದು ನಿನ್ನ ಸನ್ನಿಧಿಯನ್ನು ನನ್ನ ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮ ನನ್ನಿಂದ ತೆಗೆಯಬೇಡ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ಕಳ್ಳ ಕೊಂದಾಡ್ತಾನ, ರಕ್ಷಣಾನಂದ ಅನುಭವಿಸುವಂತೆ, ರಕ್ಷಣಾನಂದ ಅನುಭವಿಸುವಂತೆ ತಿರುಗಿ ಅಭಿಷೇಕ ಮಾಡಯ್ಯ, ತಿರುಗಿ ಅಭಿಷೇಕ ಮಾಡಯ್ಯ. ನಿನ್ನ ಸನ್ನಿಧಿಗೆ ಓಡೋಡಿ ನಾ ಬಂದೆ ಸಯ್ಯ, ಹರಿದಾಗಿರುವ ವಾಸಿಸಲು ಬರೆಯ ಏಸಯ್ಯ. ತಿರುಗಿ ಅಭಿಷೇಕ ಮಾಡಯ್ಯ, ನನ್ನ ಅಭಿಷೇಕ ಮಾಡಯ್ಯ. ಹಲ್ಲೆಲೂಯ, ಹಲ್ಲೆಲೂಯ. ಪಾಪ ಮಾಡುವಾಗ ಇವ ರಕ್ಷಣೆ ಹೊಂದಿರುವ ನಾವುಗಳು ಯಾರಾದ್ರೂ ಪಾಪ ಮಾಡಿದ್ರೆ ರಕ್ಷಣಾ ಆನಂದವನ್ನು ಕಳ್ಕೊಳ್ತೀವಿ. ಹಲ್ಲೆಲೂಯ. ರಕ್ಷಣೆ ಇರ್ತದೆ, ರಕ್ಷಣೆಯಲ್ಲಿ ಹೋಗ್ಲಿನಿಗೆ, ಆದರೆ
ರಕ್ಷಣೆ ಆನಂದವನ್ನು ಕಳ್ಕೊಳ್ತೀವಿ. ದೇವರಿಂದ ಬರುವ ಆನಂದ, ಹಲ್ಲೆಲೂಯ, ದೇವರಿಂದ ಬರುವಂಥ ಆನಂದ ನಾವು ಕಳ್ಕೊಳ್ತೀವಿ. ಅದಕ್ಕೋಸ್ಕರ ಭಾಳ ಜನ ಅಂತಾರೆ, ಏನು ತಿಂದರೂ ಸಮಾಧಾನ ಆಗ್ತಿಲ್ಲ, ಎಲ್ಲಿ ಮಲಗಿದ್ರೂ ಸಮಾಧಾನ ಆಗ್ತಿಲ್ಲ, ಎಷ್ಟು ರೊಕ್ಕ ಬಂದರೂ ಸಮಾಧಾನ ಆಗ್ತಿಲ್ಲ. ಯಾಕಂದ್ರೆ ದೇವರ ಆನಂದ ಕಳ್ಕೊಂಡ್ಬಿಡಿ ನೀನು. ನೋಡ್ರಿ, ಅದಕ್ಕೋಸ್ಕರ ವಾಕ್ಯದಲ್ಲಿ ಬರಲ್ಪಡ್ತಲ್ಲ, ಅವರು ಸಮೃದ್ಧಿಯಾಗಿ ಬೆಳೆದಂಥ ಸಮೃದ್ಧಿಕ್ಕಿಂತಲೂ ನನ್ನ ಹೃದಯದಲ್ಲಿ ನೀನು ಹೆಚ್ಚಾದ ಆನಂದವನ್ನು ಬರಮಾಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಮಾತಾಡ್ದಾಗ ನೆಕ್ಸ್ಟ್ ನಮ್ಮೆಲ್ಲರಿಗೂ ₹1 ಬರಲ್ಲ ಅಂತೇಳಿ ನಾನು ಬಲವಾಗಿ ಪ್ರಾರ್ಥನೆ ಮಾಡ್ತೇನೆ. ಅದು ಸೇವೆಗಾಗಿ ಅಂತೇಳಿ ಒಂದು, ಅದಕ್ಕಿಂತ ಹೆಚ್ಚಾಗಿ ನಮಗೆ ಕೋಟಿಗಟ್ಟಲೆ ಐಶ್ವರ್ಯ ಇಲ್ಲದ್ರು ಕೂಡ ಅವರೆಲ್ಲರಿಗಿಂತ ಹೆಚ್ಚಾದ ಆನಂದವನ್ನು ನಮ್ಮ ಹೃದಯದಲ್ಲಿ ಕರ್ತನು ತುಂಬಿಸುತ್ತಾನೆ. ಉಪದ್ರವದಲ್ಲಿ ತುಂಬಿಸುತ್ತಾನೆ, ಕಷ್ಟದಲ್ಲಿ ತುಂಬಿಸುತ್ತಾನೆ, ರೋಗದಲ್ಲಿರುವಾಗ ತುಂಬಿಸುತ್ತಾನೆ. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಶಿವಮಾಮ ಎಷ್ಟು ಆನಂದ ಪಡ್ತದ ವಾಕ್ಯದಲ್ಲಿ. ದೇವರು ನಿನಗೆ ಪರಲೋಕದಲ್ಲಿ ಮಹಾಪದವಿಯನ್ನ ಕರ್ತ ನಿನಗೋಸ್ಕರ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಇಷ್ಟಕ್ಕೆ ಮುಂಚೆ ಅದನ್ನ ನೀನು ರಕ್ಷಣಾವನ್ನು ನೀನು ಕಳ್ಕೊಂಡಿದ್ದೆ, ದೇವರ ಸಂದ ದೂರ ಇದೆ. ಈಗ ನೀನು ಹತ್ರ ಆಗಿದ್ರ ಮೂಲಕ ಮಮ್ಮ ಪರಲೋಕದಲ್ಲಿ ದೇವರು ನಿನಗೋಸ್ಕರ ಮಹಾಮಹಿಮ ಪದವಿ ಇಟ್ಟಿದ್ದಾನೆ. ಈ ಲೋಕ ಯಾತ್ರೆ ಮುಗಿಸ್ಕೊಂಡು ಹೋದಾಗ ಅಲ್ಲಿ ನಮ್ಮ ಅಯ್ಯವರು, ನಮ್ಮ ಮಾಮರಲ್ಲಿ ಅಲ್ಲಿ ಹೋದ್ಮೇಲೆ ಆ ಸಿಂಹಾಸನ ಕುಂತ್ಕೊಂಡಾಗ ನೀನು ದೇವ್ರ ನೆನಪು ಮಾಡಿಕೊಂಡ್ರು ಕೂಡ ನನ್ನ ವಾಕ್ಯಗಳನ್ನ ನೆನಪು ಮಾಡ್ಕೊಳ್ತಿ. ಅವತ್ತು ನಮ್ಮ ಅಳಿಯ ಶೇಖರ್ ಹೇಳಿದ ವಾಕ್ಯ ಅಂತೇಳಿ ನೆನಪು ಮಾಡ್ಕೊಳ್ತಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೆಂಗಿರ್ತಾವ ಅಂದ್ರೆ, ನಿಮ್ಮನ್ನ ನರಕಕ್ಕೆ ನಡೆಸಕ್ಕಿಲ್ಲ, ನಿಮ್ಮನ್ನ ಪರಲೋಕಕ್ಕೆ ನಡೆಸುವಂಥದ್ದೇ ಶಕ್ತಿಯುಳ್ಳ ವಾಕ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ದಾವೀದನು ಈಗ ನಾವು ಸರ್ವಸಮನ ಏನ್ ಮಾಡ್ತೀವಿ ಗೊತ್ತಾ? ಅಪ್ಪ ನನಗೆ ಉದ್ಯೋಗ ಕೊಡಪ್ಪ, ಅಪ್ಪ ಅಧಿಕಾರ ಬರ್ಬೇಕಪ್ಪ, ಇವೆಲ್ಲ ಪ್ರಾರ್ಥನೆ ಮಾಡ್ತೀವಿ. ದಾವೀದನು ಹೇಳ್ತಾನೆ, ನಿನ್ನ ರಕ್ಷಣಾ ಆನಂದವನ್ನು ನಾನು ಅನುಭವಿಸುವಂತೆ ಪರಿಶುದ್ಧಾತ್ಮನ ತೆಗಿಬೇಡಯ್ಯ, ಪರಿಶುದ್ಧಾತ್ಮನ ತೆಗಿಬೇಡ. ಯಾಕೆ ಗೊತ್ತಾ? ಪರಿಶುದ್ಧಾತ್ಮ ಆ ದಿನಗಳಲ್ಲಿ ವಿರಾಳ, ಪರಿಶುದ್ಧಾತ್ಮ ಆ ದಿನಗಳಲ್ಲಿ ವಿರಾಳ, ಇವತ್ತು ಏರಳ. ಇವತ್ತು ಎಲ್ಲಿ ಬೇಕಾದ್ರೆ ಪರಿಶುದ್ಧಾತ್ಮನ ಕೂಟ ನಡೀತೇವೆ. ನಮ್ಮ ಸಭೆಯಲ್ಲಿ ಕೂಡ ಶುಕ್ರವಾರ ಪ್ರಾರ್ಥನೆ ಮಾಡೋ ಪರಿಶುದ್ಧಾತ್ಮ ಅಭಿಷೇಕ ಜನರ ಮೇಲೆ ಬಲವಾಗಿ ಸುರಿಸಲ್ಪಡುತ್ತದೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡ್ರಿ. ಈಗ ಕೇಳ್ರಿ ಇದ್ರ ಮಕ್ಕಳೇ, ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಇಸ್ಕರಿಯೂದ. ಯಾರತನು? ಇಸ್ಕರಿಯೂದನು ಪರಲೋಕ ರಾಜ್ಯಕ್ಕೆ ಹೋದ, ನರಕಕ್ಕೆ ಹೋದ? ಇಸ್ಕರಿಯೂದನು ಪರಲೋಕ ರಾಜ್ಯಕ್ಕೆ ಹೋದ, ನರಕಕ್ಕೆ ಹೋದ? ನೋಡಿದ್ರು ಮಕ್ಕಳೇ, ಎಲ್ರಾಗ ಯಾವುದೋ ಒಂದು ಹೋಗ್ಬೇಕು. ನಾವು ಕೂಡ ಅಷ್ಟೇ. ಚೆನ್ನಾಗಿ ಕೇಳಿಸ್ಕೊಳ್ರಿ ವಾಕ್ಯವನ್ನ, ಬೇಸ್ ಮುಂದೆ ಬರ್ರಿ, ಚೆನ್ನಾಗಿ ಕೇಳ್ರಿ. ಇಸ್ಕರಿಯೂದನು ಎಲ್ಲಿಗೆ ಹೋದಂತೇಳಿ ಬೈಬಲ್ ರುಜುಪಡಿಸ್ತದೆ. ಅಪೊಸ್ತಲ ಕಾಲ ತೆಗಿರಿ, 1ನೇ ಅಧ್ಯಾಯ. ಓದ್ರಿ, 25ನೇ ವಚನ ಓದೋಣ. ಅಪೊಸ್ತಲ ಕಾಲ 1ನೇ ಅಧ್ಯಾಯ 25ನೇ ವಚನ ಓದಪ್ಪ. ಕರ್ತನೆ ಎಲ್ಲರ ಹೃದಯವನ್ನು ಬಲ್ಲಾತನೆ, ಯೂದನು ಅಪೊಸ್ತಲತನು ಎಂಬ ಈ ಸ್ಥಾನದಿಂದ ಅಪೊಸ್ತಲತನ ಈ ಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ, ನೋಡಿದ, ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ. ಪಕ್ಕದವ್ರಿಗೆ ಹೇಳ್ರಿ, ಇಸ್ಕರಿಯೂದನು ತನಗೆ ತಕ್ಕ ಸ್ಥಳಕ್ಕೆ ಹೋಗಿದ್ದಾನೆ. ನಾವು ಕೂಡ ದೇವ್ರ ಮಕ್ಕಳು, ನಾವು ಕೂಡ ಒಂದ್ ದಿವಸ ತಕ್ಕ ಸ್ಥಳಕ್ಕೆ ಹೋಗ್ತೀವಿ. ನೀನ್ ಏನ್ ಮಾಡ್ತೀವೋ ಅದೇ ಸ್ಥಳಕ್ಕೆ ನಾವು ಹೋಗ್ತೀವಿ. ಹಲ್ಲೆಲೂಯಾ. ಈಗ ಇಸ್ಕರಿಯೂದನು ಯಾರು? ಚೆನ್ನಾಗಿ ಕೇಳಿಸ್ಕೊಡು. ತೆಗಿರಿ, ಯೋಹನ್ ಬರೆದ ಸುವಾರ್ತೆ ತೆಗಿರಿ, 12ನೇ ಅಧ್ಯಾಯ 6ನೇ ವಚನ ಓದ್ರಿ. ಯೋಹನ್ ಬರೆದ ಸುವಾರ್ತೆ 12:6 ಓದೋಣ. ಅವನು ಬಡವರಿಗೋಸ್ಕರ ಚಿಂತಿಸಿ, ಇದನ್ನು ಹೇಳಲಿಲ್ಲ. ಅವನು ಕಳ್ಳನಾಗಿದ್ದು, ಏನಾಗಿದ್ದಂತವನು? ಅಮ್ಮ ಬ್ರದರ್ಸ್, ಇಸ್ಕರಿಯೂದ ಏನಾಗಿದ್ದಂತೆ? ಅವನು ಕಳ್ಳನಾಗಿದ್ದು. ಅಂದ್ರೆ ಕಳ್ಳನಿಗೆ ಪರಲೋಕ ಇಲ್ಲ, ಸುಳ್ಳನಿಗೆ ಪರಲೋಕ ಇಲ್ಲ, ಮೋಸಗಾರರಿಗೆ ಪರಲೋಕವಿಲ್ಲ, ಅನ್ಯಾಯಗಾರರಿಗೆ ಪರಲೋಕವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ ವಾಕ್ಯ, ಅವನು ಕಳ್ಳನಾಗಿದ್ದು, ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ಕಾಣಿಕೆಯನ್ನು ಕತ್ತುಕೊಳ್ತಾ ಇದ್ದಂತೆ. ಈತನ ಯಾರು ಗೊತ್ತಾ? ಇದನ್ನ ಎಂತ ಕೆಲಸ ಮಾಡ್ತಿದ್ ಗೊತ್ತಾ? ಎಂತ ಪವರ್ಫುಲ್ ಮನುಷ್ಯನ್ ಗೊತ್ತಾ? ಓದ್ರಿ, ಆ ವಾಕ್ಯಗಳು ಓದ್ರಿ. ಮಾರ್ಕೊಂಬರ ಸುವಾರ್ತೆ ತೆಗಿರಿ, 6ನೇ ಅಧ್ಯಾಯ 12-13 ವಚನ ಓದ್ರಿ. ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಿರೆಂದು
ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಏನ್ ಮಾಡಿದ ತಿರುಗಿಕೊಳ್ಳಬೇಕಂದ್ರೆ ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅಮ್ಮ ಅಂದ್ರೆ ಇಸ್ಕರಿಯೋದನ್ನು ಕೂಡ ಇದರಲ್ಲಿ ಇಸ್ಕರಿಯೋದನ್ನು ಕೂಡ ಅನೇಕ ದೆವ್ವಗಳನ್ನು ಬಿಡಿಸಿದ್ದಾನೆ. 12 ಮಂದಿ ಅಪೊಸ್ತಲರಲ್ಲಿ ಇವನೊಬ್ಬನು ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದರು. ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದನು. ಅನೇಕ ರೋಗಗಳು ವಾಸಿ ಆಗ್ಯವ. ಒಂದು ಮಾತು ಹೇಳ್ತಾರೆ, ಕ್ಯಾನ್ಸರ್ ರೋಗಿಗಳು ವಾಸಿ ಮಾಡೇನಿತ್ತಾನ, ದೆವ್ವಗಳನ್ನು ಬಿಡಿಸ್ತಾನೆ ಈ ವ್ಯಕ್ತಿ. ಆದ್ರೂ ಕೂಡ ಇಂಥ ವರ ದೇವರು ಕೊಟ್ಟಿದ್ರು ಕೂಡ ಇದನ್ನೇನಾಗಿದ್ದಾನೆ ಅಮ್ಮ ಮಾತಾಡಮ್ಮ ಅಮ್ಮ ರುಕ್ಮಿಣಮ್ಮ ನಮ್ಮ ಕಡೆ ನೋಡಮ್ಮ ಏನಾಗಿರ್ಮಿತನು ಯಾರು ಕಳ್ಳ? ಇಸ್ಕರಿಯೋದನ ಕಳ್ಳ. ಇಸ್ಕರಿಯೋದನಿಗೆ ಎಂಥ ಫಲ ಕೊಟ್ಟ ದೇವರು? ಅನೇಕ ದೆವ್ವಗಳನ್ನು ಬಿಡಿಸುವ ಬಲ, ಎಣ್ಣೆ ಹಚ್ಚಿ ರೋಗಿಗಳನ್ನ ವಾಸಿ ಮಾಡುವ ಬಲ. ಹಲ್ಲೆಲೂಯಾ. ಅಪೊಸ್ತಲ ಎಂಬ ಸೇವೆ ಸ್ಥಾನವನ್ನು ಕೊಟ್ಟಿದ್ದಾನೆ. ಆದರೂ ಚೀಲದಲ್ಲಿ ಹಾಕುವಂತ ಕಾಣಿಕೆಯನ್ನು ತೆಕ್ಕೊಂಡು ದೇವರ ಮಕ್ಕಳೇ ಕಾಣಿಕೆಯನ್ನ ಯಾವುದಕ್ಕೆ ಉಪಯೋಗಿಸ್ಬೇಕು? ದೇವರ ಸೇವೆಗಾಗಿ ಉಪಯೋಗಿಸ್ಬೇಕು. ಅಂಥದ್ದು ಬಂದು ಇವನೇನ್ ಮಾಡಿದ್ದಾನೆ ಅಮ್ಮ? ಈಗ ಒಂದು ಮಾತಾಡ್ತ ಈಗ ಅಪ್ಪ ಅವನು ಕಳ್ಳನಾಗಿದ್ದು ಹಣ ತಗೊಂತಾನಲ್ಲ, ಇದು ಯೇಸುವಿಗೆ ಗೊತ್ತಿಲ್ಲ? 100% ಗೊತ್ತಿದೆ. ಹಲ್ಲೆಲೂಯಾ. ದೇವರ ಮಕ್ಕಳೇ ಅಮ್ಮ, ನೀವೆಂತರು, ನಾವೆಂತನು, ನೀವೆಂತರು, ಇವರೆಂತರು, ಎಲ್ಲರೂ ಎಂತರದು 100% ಗೊತ್ತಿದೆ. ಯಾಕೆ ದೇವರು ಬೇಗ ಶಿಕ್ಷಕರು ಗೊತ್ತಾ? ಯಾಕೆ ದೇವರು ಬೇಗ ಅವನು ಕಳ್ಳತನ ಬಟ್ಟ ಬಯಲು ಮಾಡಲು ಗೊತ್ತಾ? ಇವತ್ತಿಲ್ಲ ನಾಳೆ ಇಸ್ಕರಿಯೋದನ್ನು ತನ್ನ ತಪ್ಪನ್ನ ತಿಳ್ಕೊಳ್ಬೇಕು. ನೋಡ್ರಿ ದೇವ್ರ ಮಕ್ಕಳೇ, ನಮ್ಮ ದೇವರು ಒಬ್ಬನ ಮಾಡಿದ ಪಾಪವನ್ನ ಎಲ್ಲರ ಮುಂದೆ ಹೇಳಿ ಅವಮಾನ ಪಡಿಸುವ ದೇವರಲ್ಲ. ನಮ್ಮ ದೇವರು ಮುಚ್ಚಾಕ್ತಾನೆ. ಯಾಕೆ? ಅವಕಾಶ ಕೊಡ್ತಾನೆ. ಇವತ್ತಿಲ್ಲ ನಾಳೆ ಚೇಂಜ್ ಆಗ್ತಾನೇನೋ, ಇವತ್ತಿಲ್ಲ ನಾಳೆ ಈ ಸ್ತ್ರೀ ಚೇಂಜ್ ಆಗ್ತಾಳೇನೋ, ಇವತ್ತಿಲ್ಲ ನಾಳೆ ಈ ವ್ಯಕ್ತಿ ಚೇಂಜ್ ಆಗ್ತಾನೇನೋ, ಇವತ್ತಿಲ್ಲ ನಾಳೆ ಈ ವ್ಯಕ್ತಿ ಬದಲಾವಣೆ ಆಗ್ತಾನೇನೋ. ದೇವರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ. ಇವತ್ತಿನ ನಾಳೆ ದೇವರು ಬದಲಾಯಿಸ್ತಾರೇನೋ. ಇವತ್ತು ನಾನು ಇವ್ರನ್ನ ಆಶೀರ್ವಾದ ಮಾಡ್ತೀನಿ, ಈ ಆಶೀರ್ವಾದ ಹೊಂದಿಕೊಂಡಾಗ ಅಯ್ಯೋ ಈ ಆಶೀರ್ವಾದಕ್ಕೆ ನಾನು ಯೋಗ್ಯನಲ್ಲವೇ, ಈ ಆಶೀರ್ವಾದಕ್ಕೆ ನಾನು ಯೋಗ್ಯಳಲ್ಲವೇ, ಅಯ್ಯೋ ನನ್ನ ಭಕ್ತಿ ಎಷ್ಟು, ನಾನೆಷ್ಟು, ಈ ಆಶೀರ್ವಾದ ಹೆಂಗ್ ಬಂದ್ಬಿಟ್ವಲ್ಲ, ಅಯ್ಯೋ ನಮ್ಮ ಸಭೆಯಲ್ಲಿ ಎಷ್ಟೋ ಜನರಿಗೆ ಈ ಆಶೀರ್ವಾದ ಇಲ್ಲ, ನನಗೆ ಬಂದ್ಬಿಟ್ವಲ್ಲ ಈ ಆಶೀರ್ವಾದ, ಅಯ್ಯೋ ನಾನು ಮಾರು ಮನಸ್ಸನ್ನು ಹೊಂದಬೇಕಂತೇಳಿ ಮಾರು ಮನಸ್ಸು ಹೊಂದುವುದಕ್ಕಾಗಿ ಕರ್ತನು ನನ್ನನ್ನು ಹೆಚ್ಚಿಸಿ ಆಶೀರ್ವಾದ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ಮಕ್ಕಳು ನೀನು ಚೇಂಜ್ ಆಗ್ಬೇಕು, ಚೇಂಜ್ ಆಗ್ಬೇಕು, ಚೇಂಜ್ ಆಗ್ಬೇಕು, ಚೇಂಜ್ ಆಗ್ಬೇಕು. ನನ್ನ ಗುರುತು ಹೇಳ್ಕೊತ ಚೇಂಜ್, ಶೇಖರ್ ಚೇಂಜ್, ಚೇಂಜ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಚೇಂಜ್ ಆಗ್ಬೇಕಂತ ನೋಡ್ತಾನೆ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಇಸ್ಕರಿಯೋದನಿಗೆ ಹೇಳುವುದಾಯ್ತು, ಇಸ್ಕರಿಯೋದ ನೀನು ಕಳ್ತನ ಮಾಡ್ತದೀಗ, ನನಗೆ ಗೊತ್ತಿಲ್ಲ ಅನ್ಕೊಂಡಿಯಾ? ಚೆನ್ನಾಗಿ ಅರ್ಥ ಮಾಡ್ರಿ. ಅಷ್ಟೆಲ್ಲ ಯಾಕ ಅಮ್ಮ, ಅಷ್ಟೆಲ್ಲ ಯಾಕ? ಈಗ ಸಮರ ಸ್ತ್ರೀ ತಾನು ಮಾಡಿದ್ದೆಲ್ಲ ಯೇಸ್ವಾಮಿಗೆ ಆಕೆ ಹೇಳ್ದ ಇಲ್ಲ ಹೇಳ್ರಿ, ಇಸ್ಕರಿಗೆ ಗೊತ್ತದಿಲ್ಲ. ಅಯ್ಯಮ್ಮ ಅಷ್ಟು ದಿವಸ ಮಾಡಿದ್ದು, 5 ಮಂದಿ ಗಂಡ್ರು ಇದ್ದಿದ್ದು, ಇವನೊಬ್ಬನ ಗಂಡಂತೆ 6 ಮಂದಿ ಗಂಡ್ರು, ಈಗ ಮದುವೆ ಆಗಿಲ್ಲ. ಇಂಥ ಪ್ರವಾದನೆ ಹೇಳ್ದೇನೆ ನನ್ನ ವಿಷಯದಲ್ಲಿ ಹೇಳ್ದೆ ಅಂತ ಗೊತ್ತಿರಟ್ಟ ಅವನಿಗೆ. ಏನಮ್ಮ ಶ್ರೀಗಂಗಮ್ಮ ಗೊತ್ತಿರಕ್ಲ? ಎಲ್ಲದ ಯೇಸ್ವಾಮಿ ಹೇಳ್ಕೊಂತ ಬರ್ತಾನೆ ನಿಂದಿಸ್ಕೊಂಡು, ಇವ್ರಿಂಗ ಇದಿಂಗ ಐತೆ ನೋಡು, ಅದು ಹಿಂಗ ಹಿಡಿತೈತೆ, ಇಲ್ಲಿ ಅದು ಬಂದು ಬಿಡ್ತದೆ. ಏ ಪೇತ್ರ ಹೋಗಿ ಬಲೆ ಹಾಕಿರಿ, ಒಂದು ಮೀನು ಬರ್ತದೆ, ಅದ್ರ ಬಾಯಲ್ಲಿ 1 ರೂಪಾಯಿ ಇರ್ತದೆ, ನೀನೇನ್ ಮಾಡ್ಬೇಕು? ಕಂದಾಯ ನಂದು ಯೇಸ್ವಾಮಿದು ಕಟ್ಟಿ ಬಾ. ಹೌದಾ ಸ್ವಾಮಿ? ಮೀನು ಸಿಗ್ತದ? ಇವಾಗೆಲ್ಲ ಸಿಗ್ತದೆ ಸ್ವಾಮಿ, ಬೆಳಗ್ಗೆ ಜಾವದಲ್ಲಿ, ರಾತ್ರಿ ಹೋಗಲ್ಲ ನೀನು. ಪೇತ್ರನ ಹಾಕಿದಾಗ 1 ಮೀನು ಸಿಕ್ತು, ಆ ಮೀನಲ್ಲಿ 1 ದೇನಾರಿ ಇತ್ತು. ದೇವರ ಮಕ್ಕಳೇ ನೋಡಿದ ಪ್ರವಾದನೆ ಹೇಳಿಲ್ಲ, ಇದು ಇಸ್ಕರಿಯೋದನ್ ಗೊತ್ತಿಲ್ಲ? ಹಲೋ ಕೇಳ್ರಿ, ಒಳ್ಳೆ ವಾಕ್ಯವನ್ನು ಬೇಸ್ ಇಂಟ್ರೆಸ್ಟ್ ಆಗಿ ಕೇಳ್ರಿ. ಇದು ಗೊತ್ತಿಲ್ಲ? ಹಲ್ಲೆಲೂಯಾ. ಇದು ಗೊತ್ತಿಲ್ಲ ಅಮ್ಮ? ಗೊತ್ತಿಲ್ಲ? ಯೇಸ್ವಾಮಿ ಗೊತ್ತಿಲ್ಲ? ಯೇಸ್ವಾಮಿಗೆಲ್ಲ ಗೊತ್ತಿದೆ. ಯೇಸ್ವಾಮಿ ನಮ್ಮನ್ನ ಆಶೀರ್ವಾದ ಯಾಕೆ ಮಾಡ್ದಂಗೆ ಗೊತ್ತಾ? ಅಯ್ಯೋ ಶೂನ್ಯವಾಗಿದ್ದ ನನ್ನನ್ನ, ಬಲಹೀನವಾಗಿದ್ದ ನನ್ನನ್ನ, ಬೇಡವಾದ ನನ್ನನ್ನ, ರೋಗಿಯಾದ ನನ್ನನ್ನ, ಶಾಪಗ್ರಸ್ತವಾದ ನನ್ನನ್ನ ಈ ರೀತಿಯಲ್ಲಿ ದೇವರ ಆಶೀರ್ವಾದ ಮಾಡಿದ್ದಾನೆ. ಇನ್ಮೇಲೆ ಇಂಥವೆಲ್ಲ ಬಿಟ್ಬಿಡ್ಬೇಕು, ಇದು ಒಳ್ಳೇದಲ್ಲ. ಯಾಕಂದ್ರೆ ದೇವರನ್ನ ಆಶೀರ್ವಾದ ಮಾಡಿದಲ್ಲ ಅಂತೇಳಿ ತಿಳ್ಕೊಳ್ತಾನೆ. ಇಸ್ಕರಿಯೋದನ್ನು ತಿಳ್ಕೊಳ್ತಾನೆ ಅಂದ್ರೆ ತಿಳ್ಕೊಳ್ಳಲ್ಲ. ಲಾಸ್ಟ್ಗೆ ಏನು ಮಾಡಿದೆ ಗೊತ್ತಾ ದೇವ್ರ ಮಕ್ಕಳೇ? ಪಾಪವನ್ನು ಬಿಡದಂಗೆನೆ ಕರ್ತನ ಭೋಜನ ತೆಗೆದುಕೊಂಡವನು. ನೀವು ನಂಗೆ ತಗೋಬಾರ್ದು. ಪಾಪದಿಂದಲೇ ಕರ್ತನ ಭೋಜನ ತೆಗೆದುಕೊಂಡವನು.
ಅಂಥ ಸಾಮಾನ್ಯನವ, ಅಂಥ ಅಸಾಧ್ಯನು. ಬಹಳ ಜನರು ಅಷ್ಟೇ, ಎಷ್ಟನ್ನ ವಾಕ್ಯಗಳು ಏನೋ ಮಿನಿಸ್ಟ್ರು ಬಂದಂಗೆ ಒಂದು ಕರ್ತನ ಭೋಜನ ಕೈ ಹಾಕಿ ಹೋಗ್ತಾರ. ಅಸಲು ವಾರಲ್ಲ ಪ್ರಾರ್ಥನೆ ಇರಂಗಿಲ್ಲ, ಭಕ್ತಿ ಇರಂಗಿಲ್ಲ, ಭಯ ಇರಂಗಿಲ್ಲ. ಏನು ಕರ್ತನ ಭೋಜನ ಬೇಕಾರಾಗ ಬ್ರೆಡ್ ತಿಂದು ನ್ಯಾಚುರಲ್ ಆಗಿ ಜ್ಯೂಸ್ ಕುಡ್ದಾಗ ಆಗ್ತದೆ. ಅಲ್ಲ ದೇವ್ರ ಮಕ್ಕಳು, ಬಹಳ ಭಯ ಭಕ್ತಿಯಿಂದ ಅಂತ ತಗೋಬೇಕು. ಅದು ಮುಟ್ಟಬೇಕಂದ್ರೆ ಬಹಳ ಪರಿಶುದ್ಧತೆ ಇರಬೇಕು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಹಲ್ಲೆಲೂಯ. ಅದು ಮುಟ್ಟಬೇಕಂದ್ರೆ ನಮಗೆ ಯೋಗ್ಯತೆ ಇಲ್ಲ ದೇವ್ರ ಮಕ್ಕಳೇ. ಅದಕ್ಕೋಸ್ಕರ ನಾವು ಈ ವಾರವೆಲ್ಲ ಪ್ರಾರ್ಥನೆ ಮಾಡಿ, ಅಯ್ಯ ನಾಳೆ ವಾರ ಕರ್ತನ ಭೋಜನ ತಗೊಂತನಯ್ಯ, ತಗೊಂದಿದ್ರೆ ನನ್ನೊಳಗೆ ನಿತ್ಯ ಜೀವ ಬರಕ್ಲಯ್ಯ. ಅಯ್ಯ ನಾನು ದೋಷದಿಂದ ತಗೋಬಾರ್ದಯ್ಯ, ನಾನು ಇಸ್ಕರಿಯುವುದಂತರ ತಗೋಬಾರ್ದಯ್ಯ. ಅಯ್ಯ ಅವನು ಪಾಪದಿಂದ ತೆಗೆದುಕೊಂಡು ನರಕಕ್ಕೆ ಹೋದಯ್ಯ, ನಾನು ಪಾಪದಿಂದ ನರಕಕ್ಕೆ ಹೋಗ್ತಂತಯ್ಯ. ತಗೊಂಡಂಗಿದ್ರೆ ನನಗೆ ನಿತ್ಯ ಜೀವ ಬರಕ್ಲ ಸ್ವಾಮಿ ಅಂತೇಳಿ ಪಶ್ಚಾತ್ತಪಟ್ಟು ಒಳಗೆ ಹೋಗಿ ಕಣ್ಣೀರು ಹಾಕಿ, ಎಲ್ಲರ ಮುಂದೆ ಅಳಕ್ ಹೋಗ್ಬೇಡ್ರಿ, ಒಳಗೆ ಹೋಗಿ ಕಣ್ಣೀರು ಹಾಕಿ, ದೇವರೇ ನನ್ನ ಸೇವೆಗೆ ಸಾಕಾರವಾಗಿಲ್ಲ, ಇಂತಿಂಥ ಒಳ್ಳೆ ವಾಕ್ಯ ಕೇಳ್ತಾನೆ, ಇಷ್ಟು ಒಳ್ಳೆ ಅಭಿಷಕ್ತ ನನಗೆ ಕೊಟ್ಟಿದೀಯಾ, ಈ ಒಳ್ಳೆ ಪ್ರಾರ್ಥನಾ ವೀರನ್ನು ಕೊಟ್ಟಿದೀಯಾ, ಆದ್ರೂ ನಾನು ಅರ್ಥ ಮಾಡಿಕೊಂಡಿಲ್ಲ, ನನ್ನ ಕ್ಷಮಿಸು ದೇವರಂದ್ರಿಗಿನ ಇವಾಗ ನಿನ್ನೇನು ಆಶೀರ್ವಾದ ಮಾಡಿದಿಲ್ಲ, ಇದಕ್ಕಿಂತ ದೇವರು ನಿನ್ನನ್ನು 100ರಷ್ಟು ಆಶೀರ್ವಾದ ಮಾಡೋದಕ್ಕೆ ಸಿದ್ಧವಾಗಿದ್ದಾನೆ. ಅಲ್ಲಲ್ಲಿಯ ಸಿದ್ಧವಾಗಿದ್ದಾನೆ ದೇವರ ಮಗವೇ. ಅದಕ್ಕೋಸ್ಕರ ಏನ್ ಮಾಡಬೇಕು, ನೀನು ಚೇಂಜ್ ಆಗ್ಬೇಕು. ಅಲ್ಲಲ್ಲಿಯ ಅದಕ್ಕೋಸ್ಕರ ಈ ಹಣದ ಆಸೆಗೆ ಹೋಗ್ಬಿಟ್ಟ ದೇವ್ರ ಮಕ್ಕಳೇ. ನಮಗೆ ಹಣ ಬೇಕು, ಹಣ ಬೇಡ ಅನ್ಬಾರ್ದು, ಹಣ ಇರ್ಬೇಕು. ಹಣ ಇದಕ್ಕೋಸ್ಕರವೇ ನಾವು ಮೈಕ್ ತಂದ್ವಿ, ಹಣ ಇರೋ ಸಲುವಾಗಿ ನಾವು ಒಳ್ಳೆ ಊಟ ಮಾಡಿದ್ವಿ, ಹಣ ಇರೋ ಸಲುವಾಗಿ ನಾವೆಲ್ಲ ಚೆನ್ನಾಗಿ ಊರಿಗೆ ಹೋಗಿ ಸೇವೆ ಮಾಡಿಬಿಡ್ತೀವಿ. ಹಣ ಇರಬೇಕು, ಹಣದ ಆಸೆ ಇರಬಾರ್ದು. ಅಲ್ಲಿಯ ಈ ಹಣದ ಆಸೆ ಇದ್ದವನ್ ದಶಮಭಾಗ ಕೊಡ್ತಾನ? ಕೊಡಕ್ಕಿಲ್ಲ. ಸಿಂಪಲ್. ಹಣ ಆಸೆ ಇದ್ದವನು ದಶಮಭಾಗ ಯಾಕೆ ಗೊತ್ತಾ? ಅದು ಸೇವೆಗಾಗಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಣ ಆಸೆ ಇದ್ದವನು ದಶಮಭಾಗ ಕೊಡಕ್ಕಿಲ್ಲ. ದೇವರ ಮೇಲೆ ಪ್ರೀತಿ ಇದ್ದವನು ದಶಮಭಾಗ ಕೊಡ್ತಾನೆ. ಇನ್ನು ಕೇಳ್ತಾನೆ, ಸೇವೆಗೆ ಏನಾದ್ರೂ ಸಾಕಾರ ಬೇಕಾ, ನನ್ನಿಂದ ಏನಾದ್ರೂ ಆಗಬೇಕಾ? ದೇವರನ್ನ ಆಶೀರ್ವಾದ ಮಾಡಿದ್ದಾನೆ. ನನಗೊಬ್ಬ ಹುಡುಗ ಹೇಳ್ದ, ಅಣ್ಣ 10,000 ರೂಪಾಯಿ ತಗೋ ಅಂತಂದ. ಯಾಕಂದ್ರೆ ಈ ತಿಂಗಳು ನನ್ನನ್ನು ದೇವರು ಆಶೀರ್ವಾದ ಮಾಡಿದ್ದಾನೆ, ಅದಕ್ಕೋಸ್ಕರ ನಾನು ಕೃತಜ್ಞತೆಯಾಗಿ 10,000 ರೂಪಾಯಿ ಸೇವೆಗಾಗಿ ಕೊಡ್ತಾ ಇದ್ದೀನಿ. ಹಲ್ಲೆಲೂಯ. ಗಾಡ್ ಬ್ಲೆಸ್ ಯು. ದೇವರನ್ನ ಆಶೀರ್ವಾದ ಮಾಡಲಿ. ಹಲ್ಲೆಲೂಯ. ಅರ್ಥ ಆಯ್ತಾ? ಅವ್ರಿಗೆ ಸುಮ್ಮನೆ ಕೊಡ್ತಿಲ್ಲ. ದೇವರು ಆ ತಿಂಗಳು ಅಷ್ಟು ತಿಂಗಳು ಬರಲಾರ್ದ ಆಶೀರ್ವಾದ ಆ ತಿಂಗಳಲ್ಲಿ ಬಂದಂತೆ. ಬಂದಾಗ ಕೆರೆಗೆ ಏನ್ ಮಾಡ್ಬೇಕು ನಾವು? ಹಿಂಗೆ ಹೇಳಿದ್ರೆ ಅರ್ಥ ಆಯ್ತು ನಿಮಗೆ. ಹಲ್ಲೆಲೂಯ. ಕೆರೆ ನೀರನ್ನು ನೀವೇನ್ ಮಾಡ್ಬೇಕು? ನೀವು ಕೆರೆ ನೀರು ಚೆಲ್ಬೇಕು. ಇಲ್ದ್ರೆ ನಾವೇ ಲೆಕ್ಕ ಕೊಡ್ಬೇಕು ದೇವ್ರ ಹತ್ರ. ದೇವ್ರು ಹೇಳ್ತಾನೆ ಗೊತ್ತಾ, ನಿನಗೆ ಊಟ ಮಾಡಕ್ ಕೊಟ್ಟಿನಿ, ನಿನಗೆ ಉಣ್ಣುವುದಕ್ಕೆ ಕೊಟ್ಟಿನಿ, ನಿಮಗೆ ಬಿತ್ತುವುದಕ್ಕೆ ಕೊಟ್ಟಿನಿ, ಬಿತ್ತುವುದು ಕೂಡ ಉಂಡ್ರೆ ಹೆಂಗ ನೀವು? ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮಕ್ಕಳೇ ಚೆನ್ನಾಗಿರ್ತದೆ. ಇವನು ಏನಾಗಿದೆ ಅಂತ, ಇವನು ಇಸ್ಕರಿದಿ ಏನಾಗಿದೆ ಅಂತೆ? ಕಳ್ಳನಾಗಿದ್ದಂತೆ. ದೇವ್ರು ಹೇಳ್ರಿ, ಪಕ್ಕದಲ್ಲಿ ಹೇಳ್ರಿ, ನಾವು ಕಳ್ಳರಾಗಬಾರ್ದು. ಒಂದು ವೇಳೆ ನಾವು ಕಳ್ಳರಾದ್ರೆ ಏನಾಗ್ತತೆ? ಆ ಮಹಾಮಹಿಮೆಯ ಸಿಂಹಾಸನವನ್ನ ನಾವು ಕಳ್ಕೊಂಡ್ಬಿಡ್ತೀವಿ, ಆ ನಿತ್ಯತ್ವವನ್ನು ಕಳ್ಕೊಂಡ್ಬಿಡ್ತೀವಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ರಾಜ್ಯವನ್ನ ನಾವೇನ್ ಮಾಡ್ತೀವಿ ಹೇಳ್ರಿ? ಕಳ್ಕೊಂಡ್ಬಿಡ್ತೀವಿ ದೇವ್ರ ಮಕ್ಕಳೇ. ಹಲ್ಲೆಲೂಯ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ ಚೆನ್ನಾಗಿ ಇಸ್ಕರಿಯೋದು ನೋಡ್ರಿ, ಅದ್ಭುತ ಮಾಡ್ತಾ ಇದ್ದ, ಸ್ವಸ್ಥತೆ ಮಾಡ್ತಾ ಇದ್ದ, ಸುವಾರ್ತೆ ಹೇಳ್ತಾ ಇದ್ದ. ಇಂಥ ವ್ಯಕ್ತಿಯನ್ನ ಸೈತಾನ ಏನು ಮಾಡಿದ ಗೊತ್ತಾ ದೇವ್ರ ಮಕ್ಕಳೇ? ಆಕಾಶದಲ್ಲಿ ನಕ್ಷತ್ರವಾಗಿ ಒಳಿವ ಈತನನ್ನ ಭೂಮಿಗೆ ಎಳೆದಾಕಿದಂತೆ ದೇವ್ರ ಮಕ್ಕಳೇ. ಹೋದ್ರು ಆ ವಾಕ್ಯವನ್ನ ಪ್ರಕಟಣೆಗಂತ ತೆಗಿರಿ ಬೇಗ ಬೇಗ. ನಾನು ಟೈಮ್ ಆಗ್ತದೆ, ಮುಗಿಸ್ತೀನಿ, ಟೈಮ್ ಆಗ್ತದೆ. ನಾಳೆ ವಾರ ನಾವು ಕರ್ತನ ಭೋಜನ ಸಿದ್ಧರಾಗೋಣ. ನಾವು ಹೋದ್ರಿ ಪ್ರಕಟಣೆಗಂತ 12:4 ಹೋದ್ರು. 12:4 ಅದರ ಬಾಲವು, ನಾನು ಹೇಳ್ದಂಗೆ ಹೇಳ್ರಿ ಎಲ್ಲರೂ, ಅದರ ಬಾಲವು, ಇನ್ನೊಂದ್ಸರಿ ಹೇಳ್ರಿ, ಅದರ ಬಾಲವು ಆಕಾಶದಲ್ಲಿ ನಕ್ಷತ್ರದೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಬಾಲ ಅಂದ್ರೆ ಏನು? ತೆಗಿರಿ, ಯೆಶಾಯ ಗ್ರಂಥ ತೆಗಿರಿ, ಬೇಗ ತೆಗಿರಿ. ಯೆಶಾಯ ಗ್ರಂಥ 9:15 ಹೋದ್ರು ಬೇಗ. ಘನ ಹೊಂದಿದ ಹಿರಿಯನೇ ತಲೆ ಪ್ರವಾದಿಯು ಬಾಲ. ಸುಳ್ಳು ಬೋಧನೆ ಮಾಡುವ ಪ್ರವಾದನೆ ಬಾಲ. ನೋಡ್ದ? ದೇವರ ಮಕ್ಕಳಿಗೆ ಈ ದಿನಗಳಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಸುಳ್ಳು ಹಾಲೆ ಪರಿಶುದ್ಧಾತ್ಮ ಹೊಂದಿಕೊಂಡಿರ್ತಾರೆ. ಕೇಳಿಸ್ಕೊಡ್ರಿ,
ಪ್ರಾರ್ಥನೆ ಮಾಡ್ತಿದ್ದಾರೆ, ಸಭೆಯಲ್ಲಿ ಒಳ್ಳೆ ಸಾಕ್ಷಿ ಹೊಂದಿಕೊಂಡಿದ್ದಾರೆ. ಅಂಥವರು ಉರಿಯುವಂಥವರನ್ನ ಕೂಡ ಸೈತನ್ ಏನ್ ಮಾಡ್ತಾನೆ ಗೊತ್ತಾ? ತನ್ನ ಸುಳ್ಳು ಬೋಧನೆಯಿಂದ ಎಳೆದು ಭೂಮಿಗೆ ಬಿಸಾಕಿದನು. ಹಲ್ಲೆಲೂಯಾ. ಆಕಾಶದ ನಕ್ಷತ್ರಕ್ಕೆ ದೇವ್ರ ಮಕ್ಕಳೇ, ನಾವು ತಾರಾ ಸ್ಥಾಯಿಯಲ್ಲಿದ್ದೇವೆ. ಆಮೆನ್. ನೀವು ಪ್ರತಿ ವಾರ ವಾಕ್ಯ ಕೇಳ್ತದಿಲ್ಲ, ನೀನು ತಾರಾ ಸ್ಥಾಯಿಯಲ್ಲಿದ್ದಿ, ನೀನು ಆಕಾಶದ ಮಂಡಲದಲ್ಲಿ ನೀನು ಒಳಿತದಿ ದೇವರ ಮಗುವೆ. ಆಮೆನ್. ನಿನ್ನ ಸ್ಥಾನ ಇನ್ನು ಮೇಲ್ಮೇಲಕ್ಕೆ ಹೋಗೋಣ, ಕೆಳ ಬರಬಾರ್ದು. ಹಲ್ಲೆಲೂಯಾ. ಇದು ಭೂಮಿ ಶಾಪಕ್ಕೆ ಗುರುತು, ಈ ಭೂಮಿ ಪಾಪಕ್ಕೆ ಗುರುತು, ಈ ಭೂಮಿ ಪಾಪ ಶಾಪಗಳಿಂದ ತುಂಬಲ್ಪಟ್ಟದಕ್ಕೆ ಗುರುತು ದೇವರ ಮಕ್ಕಳೇ. ನಾವು ವಾಕ್ಯವನ್ನು ನೋಡುವಾಗ ಆ ವಾಕ್ಯ ಓದ್ರೆ ದೇವ್ರ ಮಕ್ಕಳು ಬೇಗ ಟೈಮ್ ಆಗ್ತದೆ. ಕೊಲಸಿ ಬರೆದ ಪತ್ರಿಕೆ ತೆಗಿರಿ, 3ನೇ ಅಧ್ಯಾಯ 1ನೇ ವಚನ ಓದ್ರಿ. ಕೊಲಸಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಆದ ಕಾರಣ ನೀವು ಕ್ರಿಸ್ತರೊಂದಿಗೆ ಎಣಿಸಲ್ಪಟ್ಟದ್ದರಿಂದ, ನೀವು ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟಿದ್ದೇವೆ. ಅಮ್ಮ, ಪಾಪದ ಪಾಲಿಗೆ ಸತ್ತಿದ್ದೇವೆ, ಜನರ ಪಾಲಿಗೆ ಸತ್ತಿದ್ದೇವೆ, ಸಾಂಪ್ರದಾಯಿಕ ಪಾಲಿಗೆ ಸತ್ತಿದ್ದೇವೆ, ಲೋಕದ ಪಾಲಿಗೆ, ಆಚಾರಗಳ ಪಾಲಿಗೆ ಸತ್ತಿದ್ದೇವೆ. ಸತ್ತು ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ನಾವೇನು ಹುಡುಕ್ಬೇಕಂತ ಇವಾಗ? ಮೇಲುಗಳನ್ನು ಹುಡುಕಬೇಕಂತೆ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ಮೇಲಿರುವಂತಗಳ ಮೇಲೆ ಮನಸ್ಸಿಡಿರಿ. ಎಂತ ಮೇಲುಗಳಂತ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧಗಳ ಮೇಲೆ ಇಡಬೇಡಿರಿ. ಭೂ ಸಂಬಂಧಗಳಾದ ಮೇಲೆ ಇಡಬೇಡಿರಿ, ಮನಸ್ಸಿಡಬೇಡ್ರಿ. ದೇವ್ರ ಮಕ್ಕಳೇ, ದೇವರು ಇವನಿಗೆ ಆಕಾಶ ತಾರಸ್ಥಾಯಿ ಹತ್ತಿಸಿರೋ ಇವನನ್ನ ಲಾಸ್ಟ್ಗೆ ಎಲ್ಲಿ ಮನಸ್ಸಿಟ್ಟ ಇಸ್ಕರಿಯುವುದನು? ಅರ್ಥ ಮಾಡ್ರಿ. ಚೀಲದಲ್ಲಿ ಹಾಕಿರುವ ಕಾಣಿಕೆಯನ್ನು ಕದ್ದುಕೊಳ್ತದೆ. ಒಂದು ಯೇಸ್ವಾಮಿನ 30 ರೂಪಾಯಿ ಬೆಳ್ಳಿ ನಾಣ್ಯಗಳಿಗೆ ಮುತ್ತು ಕೊಟ್ಟು ಹಿಡ್ಕೊಟ್ರಂತೆ. ಹಲ್ಲೆಲೂಯಾ. ಯೇಸ್ವಾಮಿ ಹತ್ರ ಹೋಗಿ, ಅಮ್ಮ ಅಲ್ಲಿ ಇಸ್ಕರಿಯುದು ಹೇಳ್ತಾನ, ಅಲ್ಲಿ ಸೈನಿಕರು ಹೇಳ್ತಾರ, ಇಸ್ಕರಿದ, ಯಾಜಕರು ಹೇಳ್ತಾರ, ಇಸ್ಕರಿದ, ಎಲ್ಲರೂ ಯೇಸ್ವಾಮಿ ತರ ಅದರ, ಇವನೊಬ್ಬನೇ ಬೇರೆ ಅದೇನ. ಹಲೋ, ನಿಮಗೆ ಲೈಟ್ ಬೆಳಗಲಿಲ್ಲ, ನಿಮ್ಗೆ ಇಂಥದ್ದು ವಾಕ್ಯ ನಿಮ್ಮ ಹೆಂಗದ್ರಿ? ಎಲ್ಲರೂ ಯೇಸು ಅಂತಾರದರ, ಎಲ್ಲರೂ ಯೇಸು ಅಂತಾರದರ. ಪೇತ್ರ ಯೇಸು ಅಂತಾರ ಆಗ್ಬಿಟ್ಟನ. ಇನ್ನೇನಪ್ಪ ಯೋಹಾನ ಯೇಸು ಅಂತಾರ ಆಗ್ಬಿಟ್ಟನ. ಅಂದ್ರೆ ಯಾಕೋಬು ಯೇಸು ಎಲ್ಲ ಯೇಸು ಅಂತಾರ. ಸೂರ್ಯ ಅವನೊಬ್ಬನೇ. ಯಾರು? ಅವನೊಬ್ಬನೇ ಸೈತನ್ ತರ ಅದಾನೆ. ಯಾಕಂದ್ರೆ ಸೈತನ್ ಆಲೋಚನೆ ಅವನಿಗೆ, ಬರೀ ಯಾವಾಗಲೂ ಸೈತನ್ ಆಲೋಚನೆ ಅವನಿಗೆ, ದೇವರ ಆಲೋಚನೆ ಇಲ್ಲ. ಇವಾಗ ಕೇಳ್ತಾರ, ಅಪ್ಪ ಯಾರು ಯೇಸು ಅದರಲ್ಲಿ? ಎಲ್ಲರೂ ಯೇಸು ಅಂತಾರದಾರ, ಎಲ್ಲರೂ ಯೇಸು ಅಂತಾರ ಮಾತಾಡ್ತಾರಂದ್ರೆ, ಇರು ನನಗೆ ಬಹಳ ಚೆನ್ನಾಗಿ ಗೊತ್ತದೆ. ನಾನು ಹೋಗಿ ಯಾರಿಗೆ ಮುದ್ದಿಡ್ತನೋ ಅವರೇ ಯೇಸ್ವಾಮಿ, ಅವ್ರನ್ನ ಹಿಡ್ಕೊಂಡು ಹೋಗಿರ ಅಂತೇಳಿ ಯೇಸ್ವಾಮಿ ಹತ್ರ ಹೋಗಿ ಅವಾಗ ಬಂದು ಯೇಸ್ವಾಮಿಗೆ ಮುತ್ತು ಕೊಡ್ತಾನ. ಮುತ್ತು ಕೊಟ್ಟಾಗ ಯೇಸ್ವಾಮಿ ಹೇಳ್ತಾನ, ಲೇ ದ್ರೋಹಿ ಅಂದನ ಯೇಸ್ವಾಮಿ. ನೋಡ್ದ ಯೇಸ್ವಾಮಿ ಎಷ್ಟು ಒಳ್ಳೆ ಗುಣ. ನನ್ನ ಹಿಡ್ಕೊಟ್ರು ಕೂಡ ಪರವಾಗಿ ಇಸ್ಕರಿದ, ನೀನು ಮಾರ್ಪಡ್ಬೇಕು ಇಸ್ಕರಿದ, ನರಕ ದೊಡ್ಡದೈತಪ್ಪ. ಯೇಸ್ವಾಮಿ ಎಷ್ಟು ಒಳ್ಳೆದವ್ರು. ನಮ್ಮಂತರ ನಮಗಿನ ಪ್ರವಾದ ನೋಡಿದ್ರೆ, ಲೇ ಇಸ್ಕರಿದ, ನೀನು ಕಾಣಿಗೆ ಹಾಕಿದ್ದು ನಾನು ನನ್ನ ಕಣ್ಣು ದೃಷ್ಟಿಯಲ್ಲಿ ನೋಡ್ತಾ ಇದ್ದನು, ಇವಾಗ ಮುತ್ತು ಕೊಟ್ಟು ಹಿಡ್ಕೊಡ್ಬೇಕಂತೆಲ್ಲ ದರಿದ್ರು ನನ್ನ ಮಗನೇ. ಹೌದು, ಇದೆ ಅಮ್ಮ. ಇಂಥವನ್ನ ಉಪಯೋಗಿಸಲ್ಲಮ್ಮ ನಾವು ಹೆಂಗೂ ಉಪಯೋಗಿಸ ಗೊತ್ತೇವೆ. ಮೊಮ್ಮಮ್ಮ ನೀವು ಇನ್ನೂ ಉಪಯೋಗಿಸಬೇಡ. ಇಸ್ಕರಿದ ನೋಡಿದ, ಇಸ್ಕರಿದ ಅಲ್ಲಿ ಕೂಡ ಗದರಿಸಲ್ಲ. ಅವಾಗ ಮುತ್ತು ಕೊಟ್ಟು ಮನುಷ್ಯ ಕುಮಾರನ್ನ ಹಿಡ್ಕೊಡ್ಬೇಕಂತಿದ್ದೀಯಾ ಮಗನೇ ಅಂದ್ರೆ ಅರ್ಥ ಮಾಡು. ಇವಾಗಲನ್ನ ಮಾರಪ್ಪ. ಪಕ್ಕದಾಗ ಹೇಳ್ರಿ, ಈಗಲಾದ್ರೂ ಮಾರು. ಏನೋ ಪದೇ ಪರಿಶುದ್ಧಾತ್ಮ ಹೇಳ್ತಾನೆ ಕೇಳ್ರಿ, ಈಗಲಾದ್ರೂ ಮಾರು, ಚೇಂಜ್ ಆಗು. ಹಲ್ಲೆಲೂಯಾ. ನೋಡ್ದ ನಮ್ಮ ಯೇಸ್ವಾಮಿ ಎಷ್ಟು ಒಳ್ಳೆದೇವರು. ಈಗ ಚೆನ್ನಾಗಿ ಅರ್ಥ ಮಾಡಿ. ಇಸ್ಕರಿದ ಹಿಡ್ಕೊಟ್ಟ, ಯೇಸ್ವಾಮಿ ಹಿಡ್ಕೊಟ್ಟ. ಯಾಕೆ? ಹಣ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ನಮಗೆ ದೇವ್ರ ಹಣ ಕೊಡ್ತಾನ, ನಮಗೆ ವಸ್ತ್ರ ಕೊಡ್ತಾನೆ, ನಮಗೆ ಬಟ್ಟೆ ಕೊಡ್ತಾನೆ, ನಮಗೆ ಆರೋಗ್ಯ ಕೊಡ್ತಾನೆ, ನಮಗೆ ಕೃಪೆ ಕೊಡ್ತಾನೆ, ನಮಗೆ ಮನೆ ಕೊಡ್ತಾನೆ. ಅಮ್ಮ ಚೆನ್ನಾಗಿ ಅರ್ಥ ಮಾಡ್ರಿ. ದೇವರಕ್ಕಿಂತ ಹೆಚ್ಚಾಗಿ ಹಣ ನೀನು ಎಂದಿಗೂ ಪ್ರೀತಿಸಬೇಡ. ಹಲ್ಲೆಲೂಯಾ. ಹಣ ನಿನ್ನ ಕಾಲ ಹತ್ರ ಇರಬೇಕು. ಎಲ್ಲಿರ್ಬೇಕು ಹೇಳ್ರಿ, ನಿಮ್ಮ ಕಾಲು ನೋಡಿ ಕೇಳ್ರಿ. ಹಣ ನಿಮ್ಮ ಕಾಲ ಹತ್ರ ಇರಬೇಕು. ಅಭಿಷೇಕ ನಮ್ಮ ತಲೆ ಮೇಲೆ ಇರಬೇಕು. ಹಲ್ಲೆಲೂಯಾ. ಇವತ್ತು ಬಹಳ ಜನರ ಅಭಿಷೇಕ ಕಾಲು ಕೆಳಗೈತೆ, ಹಣನ ಓದ್ಕೊಂಡು ತಿರುಗಾಡ್ತಾರೆ. ಹಣ ಬೇಡಮ್ಮ. ಹಲ್ಲೆಲೂಯಾ. ದೇವರಿಗೆ ಕೊಡ್ತಾನೆ ನಿನ್ನ ಅವಶ್ಯಕತೆಗಳನ್ನೆಲ್ಲವನ್ನ ಕರ್ತನು ಪೂರೈಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ.
ಆತನ ಸರ್ವಶಕ್ತನಾಗಿದ್ದಾನೆ. ನಿನ್ನನ್ನು ಅನೇಕ ರೀತಿಯಲ್ಲಿ ಮೇಲೆ ಕೆತ್ತುವುದಕ್ಕೆ ನನ್ನ ದೇವರು ಬಹಳ ಸಮರ್ಥನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗೇನಾಯ್ತು? ಇಸ್ಕರಿಯೋತನಿಗೆ ರಕ್ಷಣೆ ಇದೆ. ಕೇಳ್ರಿ, ಇದು ಬಹಳ ಮರ್ಮ. ರಕ್ಷಣೆ ಇದೆ, ಕದ್ದುಕೊಂಡು ಯೇಸುಸ್ವಾಮಿ ಹಿಡ್ಕೊಟ್ರು ರಕ್ಷಣೆ ಇದೆ. ಆದರೆ ಇಸ್ಕರಿಯೋತನಿಗೆ ಏನಿಲ್ಲ ಹೇಳ್ರಿ, ಆನಂದ ಇಲ್ಲ. ಮನಸ್ಸಿನಾಗ ಆನಂದ ಇಲ್ಲ. ನಿಮ್ಗೆ ಐತೆ ಆನಂದ? ಆನಂದ ಐತೆ? ಹೇಳ್ರಿ, ಕೈ ಎತ್ತಿ ಹೇಳ್ರಿ, ನನಗೆ ಆನಂದ ಐತೆ ಅಂಬ್ರೆ ಹೇಳಿ. ಹಿಂಗ ಅಲ್ಲ, ನಿಮ್ಗೆ ಆನಂದ ಐತೆ? ಇಸ್ಕರಿಯೋತನಿಗೆ ಆನಂದ ಇಲ್ಲ. ಏನ್ ಮಾಡಿದೆ ಗೊತ್ತಾ? ಹೋಗಿ ನಿರಪರಾಧಿಯನ್ನ ಅಪರಾಧಿ ಅಂತ ಹಿಡ್ಕೊಟ್ಬಿಟ್ಟೆ, ಈ ಹಣ ನೀನು ಬೇಡ ಅಂತ ಹೇಳುವಾಗ ದೇವಾಲಯದಲ್ಲಿ ಬಿಸೆಟ್ಟು ಹೊಡೆಬಿಟ್ಟ. ಬಿಸಿಟ್ಟು ಹೊಡೆದಾಗ ಲಾಸ್ಟ್ಗೆ ಅವ್ರೇನಂದ್ರೆ ಗೊತ್ತಾ? ಇದು ಜೀವಾತ್ಮದ ಹಣ, ಇದನ್ನ ತಗೊಂಡೋಗಿ ಒಂದು ಸುಡುಗಾಡಿ ಹೊಲ ತಗೊಂಡ್ರಿ. ಒಂದು ಸುಡುಗಾಡಿ ಹೊಲ, ಹಿಂಗೆ ಅರ್ಥ ಆಗುತ್ತೆ. ಜೀವಾತ್ಮ ಮನುಷ್ಯನ ಉಣುವುದಕ್ಕೆ ತಗೊಂಡ್ರು ಅಂತ ಹೇಳಿದಾಗ ಇವನೇನ್ ಮಾಡಿದ ಗೊತ್ತಾ? ಇವನಿಗೆ ಅಮ್ಮ ಆನಂದ ಇಲ್ಲ. ಇವನಿಗೆ ಯಾರಿಗೆ ಆನಂದ ಇಲ್ಲ? ಅಮ್ಮ ನಿಮ್ಗೆ ಆನಂದ ಐತ್ಯಾ? ಹೆಂಗ ಆನಂದ? ಇನ್ನ ಮದುವೆ ಆಗಿಲ್ಲ ಅಂತರ. ಏನ್ ಆನಂದ? ಇನ್ನ ಮನೆ ಕಟ್ಟಿಲ್ಲ ಅಂತರ. ಏನಾನಂದ? ಇನ್ನ 2,000 ರೂಪಾಯಿ 6 ತಿಂಗಳಾಯ್ತು, 2,000 ರೂಪಾಯಿ ರೊಕ್ಕ ಬಿದ್ದಿಲ್ಲ ಅಂತರ. ಅದೆಲ್ಲ ದೇವರ ಆನಂದ, ಏಸು ಕೊಡುವ ಆನಂದ. ಇವಾಗ ಆನಂದ ಎಲ್ಲ ಏನ್ ಮಾಡಿದೆ ಗೊತ್ತಾ? ಹೋಗಿ ಉರ್ಲಾಕಿಕೊಂಡು ಸತ್ತೋಗ್ಬಿಟ್ಟ. ಉರ್ಲಾಕಿಕೊಂಡು ಏನ್ ಮಾಡಿದಮ್ಮ? ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ಪಾಪ ಮಾಡುವಾಗ ರಕ್ಷಣೆ ಇರ್ತದೆ, ರಕ್ಷಣಾ ಆನಂದ ಹೋಗಿಬಿಡ್ತದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೋಡ್ರಿ, ಬಹಳ ಜನರು ಹೇಳ್ತಾರೆ ನೀ ಸಮಾಧಾನ ಇಲ್ಲ ಅಂತಾರ. ನಮಗೆ ಸಮಾಧಾನ ಹಾಕಿಲ್ಲ ನೋಡ್ರಿ. ಇನ್ನೊಂದು ಮಾತು ಕೇಳೋಕೆ, ನಿಮಗಿಂತ ನನಗೆ ಬಹಳ ಕಷ್ಟ, ನಿಮಗಿಂತ ನನಗೆ ಬಹಳ ಹೋರಾಟ, ನಿಮಗಿಂತ ನಮಗೆ ಬಹಳ ಚಿಂತೆ. ನೀವು ನಂತರ ಬಿಡ್ತಾರೋ ಗೊತ್ತಿಲ್ಲ. ನಿಮಗಿಂತ ಇದೆ. ಆದರೆ ದೇವರ ನನ್ನ ಹೃದಯದಲ್ಲಿ ರಕ್ಷಣೆ ಆನಂದವನ್ನು ತುಂಬಿಸಿದ್ದಾನೆ. ಅದ್ರ ಮೂಲಕ ನಾನು ವಾಕ್ಯವನ್ನ ಇಷ್ಟು ಫಲವಾಗಿ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಇಲ್ಲದ್ರೆ ಬರುವಂತ ಶೋಧನೆಗಳು, ಬರುವಂತ ಕಷ್ಟಗಳು, ಬರುವಂತ ನಿಂದೆಗಳು, ಬರುವಂತ ನೋವುಗಳು, ಇವೆಲ್ಲಗಳಿಗೆ ಕುಗ್ಗಿ ಬೆಂಡಾಗಿ ನಲ್ಲಿ ನೀರಕಾಯಾಗಿ ಹೋಗ್ಬಿಡ್ತಿದ್ವಿ ನಾವು. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ಎಷ್ಟೇ ಬರಲಿ ಆ ಮಹಾಮಹಿಮೆ ಪದವಿಯನ್ನು ನಾವು ಹೊಂದಿಕೊಳ್ಳುವುದಕ್ಕಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನೇನ್ ಮಾಡಿದ ದೇವ್ರ ಮಕ್ಕಳೇ? ಈಗ ಅಮ್ಮ ಹೋಗಿ ಪಶ್ಚಾತ್ತಾಪ ಪಟ್ಟು, ಯೇಸುವೆ, ಯಾಕೆ ಗೊತ್ತಾ? ನಾನೊಂದು ಮಾತು ಕೇಳಿ, ಇವೆರಡು ಅರ್ಥ ಮಾಡಿ. ಎಂತ ರೋಗವನ್ನಾಗ್ಲಿ ಯೇಸು ಕ್ರಿಸ್ತ ಸ್ವಸ್ಥ ಮಾಡೋದಕ್ಕೆ ಶಕ್ತಿವಂತನು. ಎಂತ ಪಾಪಿಯನ್ನಾಗಿರ್ಲಿ, ಎಷ್ಟೇ ಪಾಪ ಮಾಡಿರ್ಲಿ, ಆ ಪಾಪಿ ಯೇಸುವಿನ ಮುಂದೆ ಬಂದು, ಅಯ್ಯೋ ನಾನು ಪಾಪ ಮಾಡಿದೆ, ನನ್ನಷ್ಟು ಪಾಪಿ ಈ ಭೂಲೋಕದಾಗಿಲ್ಲ, ನಾನು ಕ್ಷಮಿಸುವುದಕ್ಕೆ ಆಗ್ತದೆ ಅಂತ ಕೇಳಬೇಡ. ಯೇಸು ಹೇಳ್ತಾನೆ, ನಾನು ನಿನ್ನನ್ನು ಕ್ಷಮಿಸುತ್ತೇನೆ, ನಾನು ನಿನ್ನನ್ನು ಪಾಪನ ಕ್ಷಮಿಸುತ್ತೇನೆ. ಕ್ಷಮಿಸಲಾದ ಪಾಪಗಳು ಒಂದಿಲ್ಲ ದೇವ್ರ ಮಕ್ಕಳೇ. ಯೇಸು ಕ್ರಿಸ್ತನು ಎಲ್ಲ ಪಾಪ ಕ್ಷಮಿಸ್ತಾನೆ. ಇಸ್ಕರಿಯೋತನ ಒಂದು ಚಾನ್ಸ್ ಇತ್ತು, ಆ ಚಾನ್ಸ್ ಹೋಗಿ ಕಣ್ಣೀರಾಕಿ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಆಗಿತ್ತು. ಅದು ಬಿಟ್ಟು ಉರ್ಲಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಸಲುವಾಗಿ ಅವನು ಆ ತಕ್ಕ ಸ್ಥಳಕ್ಕೆ ಹೋದ. ಹಲ್ಲೆಲೂಯಾ. ಮತ್ತೆ ನಾವು ಇಸ್ಕರಿಯೋತನ ತರ ನಾವು ಉಲ್ಲಂಘಿಸೋದು ಬೇಡ. ಅವಕಾಶಗಳನ್ನ ಸದುಪಯೋಗ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ನಾವು ಹೇಳೋಣ, ದೇವರೇ ನಾಳೆ ವಾರ ಕರ್ತನ ಭೋಜನ ತೆಗೆದುಕೊಳ್ತೇವೆ. ನಾವು ನೂತನವಾಗಿ ಬರ್ತೇವೆ, ಆಲಯಕ್ಕೆ ಶುದ್ಧ ಮನಸ್ಸಿನಿಂದ ಬರ್ತೇವೆ, ಮನಪೂರ್ವಕವಾಗಿ ಬರ್ತೇವೆ. ನಮ್ಮ ಸೇವಕರೊಡನೆ ಈಗ ಮಾತಾಡೋದಕ್ಕಿಂತ ಮಹಿಮೆಯ ವಾಕ್ಯ ಮಾತಾಡು ಅಂತ ನೀವು ಪ್ರಾರ್ಥನೆ ಮಾಡಿಕೊಳ್ಳೋದ್ರೆ, ನಿಮ್ಮನ್ನ ವಾಕ್ಯದಿಂದ ತುಂಬಿಸುವಾಗ ನೀವು ಹೆಂಗ ಗೊತ್ತಾ? ಇಲ್ಲಿರ್ಲಿಕ್ಕೆ ನೀವು ಮಹಿಮೆ ದೇಹವಾಗಿ ಬಿಡ್ತೀರಿ. ಆಮೆನ್. ಹಲ್ಲೆಲೂಯಾ. ಹಾಡ್ತಾ ಇರ್ತಿರ್ತಾರೆ ಮತ್ತೆ. ಹಲ್ಲೆಲೂಯಾ. ಈ ಶರೀರ ದೇಹ ಹಾಕಲಿ, ವಾಕ್ಯ ಕೇಳಿ ಪ್ರಾರ್ಥನೆ ಮಾಡಿ ಇಂಥ ವಾಕ್ಯಗಳ ನೀವು ಇದ್ದಕ್ಕಿದ್ದಂಗೆ ಈ ಖುಷಿಯಲ್ಲಿ ಸಂತೋಷದಲ್ಲಿ ನೀವು ಮಹಿಮೆ ದೇಹನ ಹೊಂದಿಕೊಳ್ತೀರಿ. ಆಮೇನ್ ಅಂದ್ರೆ ಆಮೇಲೆ ಹೊಂದಿಕೊಳ್ತೀರಿ. ಅರ್ಥ ಅಂದ್ರೆ ಆ ರೀತಿಯಲ್ಲಿ ತಯಾರಾಗ್ತಾರೆ ಅಂತ ಅರ್ಥ. ಹೊಸರ ದೇವ್ರ ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡ್ರಿ. ಇಸ್ಕರಿಯೋತನು ಏನಾಗಿದ್ದನು? ಕಳ್ಳನಾಗಿದ್ದನು. ಹಲ್ಲೆಲೂಯಾ. ಅದಕ್ಕೋಸ್ಕರ ವಾಕ್ಯದಲ್ಲಿ ದಶಾಜ್ಞೆಗಳಲ್ಲಿ ಕಳ್ಳತನ ಮಾಡಬೇಡ ಅಂತ ಐತೆ. ಆಮೇಲೆ ಕಳ್ಳತನ ಮಾಡಬೇಡ. ಯೇಸುವಿನ ರಕ್ತದ ತೊಳೆಯಲ್ಪಟ್ಟು ನಾವು ಕಳ್ಳತನ ಮಾಡಬಾರ್ದು. ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಾವು ಕಳ್ಳತನ ಮಾಡಬಾರದು. ಒಂದು ವೇಳೆ ನಾವು ಕಳ್ಳತನದಿಂದ ಜೀವನ ನಡೆಸುವುದಾದ್ರೆ ಇದನ್ನು ಮರ್ತು ಬಿಡು. ಮಹಾಮಹಿಮ ಪದವಿಯನ್ನ ನಿನಗೆ ಕರ್ತನು ಕೊಡಕ್ಕೆ ಇಷ್ಟಪಡಕ್ಲ. ಇವತ್ತೇ ದೇವ ನಾನು ತಪ್ಪು ಮಾಡೀನಿ, ತಪ್ಪು ಮಾಡೋದು ಯಾರಕ್ಲ? ಎಲ್ಲರೂ ತಪ್ಪು ಮಾಡ್ಯಾರ. ಪೌಲನು ತಪ್ಪು ಮಾಡ್ಯಾನ, ಎಲ್ಲರೂ ತಪ್ಪು ಮಾಡ್ಯಾರ. ದೇವರ ಮುಂದೆ ಬಂದು ಪಶ್ಚಾತ್ತಾಪಟ್ಟು ಒಪ್ಪಿಕೊಂಡು ಕ್ಷಮಾಪಣೆ ಕೇಳಿದ್ರೆ ದೇವರು ನಿನ್ನ ಕ್ಷಮಿಸುವುದಕ್ಕೆ ಆತನ ಸರ್ವಶಕ್ತನಾಗಿದ್ದಾನೆ.
ಎದ್ದು ನಿಂತ್ಕೊಂಡು ನಾವು ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರ ಮಕ್ಕಳೇ.